ಪಾರ್ಟ್ 2 ಇದೇ ಜನವರಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಾತಾಡಿ ಅದಾದ್ಮೇಲೆ ಒಂದು ಸಮಸ್ಯೆ ವಿಚಾರವಾಗಿ ಕೇಳಬೇಕು ನಿಮಗೆ. ಅದು ಕೇಳ್ತೀನಿ, ಅದಕ್ಕೆ ಮುಂಚೆ ಖುಷಿ ವಿಚಾರ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಈ ಸಿನಿಮಾದ ಅತಿ ಹೆಚ್ಚಿನ ಸುದ್ದಿನ ಕ್ಯಾರಿ ಮಾಡೋದು ನೀವೆಲ್ಲ. ಸೊ ನಿಮ್ಮೆಲ್ಲರಿಗೂ ನಾನು ಫಸ್ಟ್ ವೆಲ್ಕಮ್ ಮಾಡ್ತಾ ಈ ನನ್ನ ಇಡೀ ತಂಡದ ಪರವಾಗಿ ಸೊ ನಿಮ್ಮ ಸಪೋರ್ಟ್ ನಮಗೆ ಸಾಕಷ್ಟು ಇರಲಿ ಅಂತ ಕೇಳ್ಕೊಳ್ತಾ, ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂತ ಬಂದಾಗ ತುಂಬ ಸ್ಪಷ್ಟವಾಗಿ ಕಾಡುವಂಥ ಒಂದು ವಿಚಾರ ಅಂದರೆ ಹಾಡುಗಳು, ಕಾವ್ಯಾತ್ಮಕ ದೃಶ್ಯ. ಸೊ ಇದಿಷ್ಟು ಅದರಲ್ಲೂ 10-12 ವರ್ಷಗಳಿಂದ ಪಾರ್ಟ್ 2 ಅಂತ ಬಂದಾಗ ಅದನ್ನು ಮಾಡೋ ಪ್ರಯತ್ನ ನಮ್ಮ ಇಡೀ ಟೀಮಿಂದ ನಡೆದಿದೆ. ಸೊ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ವಿಲ್ ಬಿ ವೆರಿ ಪೊಯೆಟಿಕ್, ವೆರಿ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಇರುವಂಥ ಕ್ಲಾಸಿಕ್ ವಿಜುವಲ್ಸ್. ಏನು ನಾವು ಹಿಂದೆ ಯಶ್ ಚೋಪ್ರಾ ಅವರ ಸಿನಿಮಾಗಳಲ್ಲಿ, ನಮ್ಮ ಕರಣ್ ಜೋಹರ್ ಅವರ ಸಿನಿಮಾಗಳಲ್ಲಿ, ದೊಡ್ಡ ಮಣಿರತ್ನಂ ಸರ್ ಸಿನಿಮಾಗಳಲ್ಲಿ, ಪುಟ್ಟಣ್ಣವ್ರ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಆ ಥರದ ಒಂದು ದೃಶ್ಯ ಕಾವ್ಯವನ್ನು ಕಟ್ಕೊಡೋ ಪ್ರಯತ್ನ ನಮ್ಮ ಇಡೀ ತಂಡದ್ದು. ಸೊ ಹಾಗಾಗಿ ಸಂಜು ವೆಟ್ಸ್ ಗೀತಾ ಅಂತ ಬಂದಾಗ 24 ಕ್ರಾಫ್ಟ್ಗಳಲ್ಲೂ ಒಂದು ಪರ್ಫೆಕ್ಟಾಗಿರೋ ಕೆಲಸ ನಡೆದಿರುವಂಥ ಒಂದು ಸಿನಿಮಾ. ಆರ್ಟಿಸ್ಟ್ಗಳೊಂದು ದ ಕ್ಯಾಸ್ಟಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಕ್ಯಾಸ್ಟ್ ಮಾಡಿರೋ ಅಷ್ಟು ಜನ ಆ್ಯಕ್ಟರ್ಸ್ ಹ್ಯಾವ್ ಡನ್ ಫ್ಯಾಬ್ಯುಲಸ್ ಜಾಬ್. ಮ್ಯೂಸಿಕ್ ಸೆಕ್ಷನ್ ವಂಡರ್ಫುಲ್, ಎಡಿಟಿಂಗ್ ಸೆಕ್ಷನ್ ವಂಡರ್ಫುಲ್, ಫೋಟೋಗ್ರಫಿ ವಂಡರ್ಫುಲ್. ಹಿಂಗೆ 24 ಕ್ರಾಫ್ಟಲ್ಲೂ ಭಾಳ ಬ್ಯೂಟಿಫುಲ್ ಆದ ಕೆಲಸ ನಡೆದಿದೆ ಈ ಸಿನಿಮಾದಲ್ಲಿ. ಪಾರ್ಟ್ 2 ಅನ್ನೋದು. ಸೊ ಐ ಆಮ್ ಗಿವಿಂಗ್ ಯು ಅ ಕ್ಲಾರಿಟಿ. ನಮ್ಮ ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆಲ್ಲ ಒಂದು ಕ್ಲಾರಿಟಿ ಕೊಟ್ಟು ನಾನು ಥಿಯೇಟ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೂ ಪಾರ್ಟ್ 2ಗೂ ಯಾವುದೇ ಥರದ ಸಂಬಂಧ ಇಲ್ಲ. ಕಥೆಯ ಹಂದರಕ್ಕೂ ಈ ಹಂದರಕ್ಕೂ ಯಾವುದೇ ಸಂಬಂಧ ಇಲ್ಲ. ಎರಡನೇದಾಗಿ, ಕಥೆಯ ಹಂದರಕ್ಕೂ ಸೊ ವೈ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸೀಕ್ವೆಲ್ ಫಾರ್ ಅನದರ್ ಸ್ಟೋರಿ ಅಂತಂದಾಗ, ಸಂಜು ಅನ್ನೋ ಒಂದು ಹೆಸರು ವೆರಿ ಮಚ್ ಭಾಳ ಬ್ಯೂಟಿಫುಲ್ಲಾಗಿ ಫಿಟ್ ಆಗೋದು ಕಿಟ್ಟಿ ಅವರಿಗೆ. ಸೊ ಕಿಟ್ಟಪ್ಪ ಈಸ್ ಕಾಲ್ಡ್ ಆಸ್ ಸ್ಯಾಂಡಲ್ವುಡ್ ಸಂಜು. ಸೊ ಹಾಗಾಗಿ ಈ ವಿಲ್ ರೂಲ್ ದಟ್ ರೋಲ್ ಅನ್ನೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಫಿಡೆಂಟ್ ಮ್ಯಾಟರು. ಹಾಗಾಗಿ ನಾವು ಕಿಟ್ಟಿ ಅವ್ರನ್ನ ಕ್ಯಾಸ್ಟ್ ಮಾಡಿದ್ವಿ ಸಂಜು ರೋಲ್ಗೆ. ಗೀತಾ ಅನ್ನೋ ರೋಲ್ ಇದೆಯಲ್ಲ, ಗೀತಾ ಅನ್ನೋ ರೋಲಲ್ಲಿ ಐದರ್ ರಮ್ಯಾ ಅಥವಾ ಮತ್ತೊಬ್ಬರು ಅನ್ನೋದಕ್ಕಿಂತ ಗೀತಾ ಈಸ್ ಅ ಕ್ಯಾರೆಕ್ಟರ್ ವಿತ್ ನೀಡ್ಸ್ ಲೋಡ್ಸ್ ಆಫ್ ಪರ್ಫಾರ್ಮೆನ್ಸ್ ತುಂಬ ಡಿಮ್ಯಾಂಡ್ ಮಾಡುವಂಥ ಒಂದು ಪಾತ್ರ. ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಗೀತಾ ಆಗ್ಬೋದು. ಸೊ ಆ ಥರದ ಒಂದು ಅದ್ಭುತವಾದ ನಟಿ ಪಾರ್ಟ್ 2ಗೆ ಬೇಕಾಗಿತ್ತು. ಆ ರೋಲ್ನ ಕ್ಯಾರಿ ಮಾಡೋದಕ್ಕೆ, ಗೀತಾ ರೋಲ್ನ ಕ್ಯಾರಿ ಮಾಡೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಐ ಹ್ಯಾಡ್ 2 ನೇಮ್ಸ್ ಇನ್ ಮೈ ಮೈಂಡ್. ಒನ್ ಇಸ್ ರಚಿತಾ ರಾಮ್ ಆ್ಯಂಡ್ ಅನದರ್ ಒನ್ ಇಸ್ ತ್ರಿಷಾ. ಸೊ ನಾವು ಫಸ್ಟು ರಚಿತಾ ಅವ್ರನ್ನ ಕೇಳೋಣ, ನಮ್ಮ ಕನ್ನಡದ ಹುಡುಗಿ, ಆ್ಯಂಡ್ ಶಿ ಇಸ್ ಅ ವೆರಿ ಫ್ಯಾಬ್ಯುಲಸ್ ಆ್ಯಕ್ಟರ್, ನಮ್ಗೆ ಈಸಿ ಆಗುತ್ತೆ ಅಂತ ರಚಿತಾ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ ಅಂದರೆ ಎರಡನೇ ಆಪ್ಷನ್ಗೆ ನಾವು ಪ್ರಯತ್ನ ಮಾಡ್ತಿದ್ವಿ. ಸೊ ರಚಿತಾ ಹ್ಯಾಸ್ ಡನ್ ಬ್ಯೂಟಿಫುಲ್ ಜಾಬ್ ಆ್ಯಸ್ ಗೀತಾ, ಆ್ಯಂಡ್ ಕಿಟ್ಟಪ್ಪ ಹ್ಯಾಸ್ ಡನ್ ಅ ಫನಾಮಿನಲ್ ಜಾಬ್ ಆ್ಯಸ್ ಸಂಜು. ಚೆನ್ನಾಗಿದೆ. ಸೊ ಸಂಜು ಗೀತಾ ಆಯಿತು. ನೆಕ್ಸ್ಟು ಮ್ಯೂಸಿಕ್ ಅಂತ ಬಂದಾಗ ಸೊ ವಿ ಸೆಲೆಕ್ಟೆಡ್ ವಿ ಶ್ರೀಧರ್ ಸಂಭ್ರಮ್ ಅವರು ಭಾಳ ಅದ್ಭುತವಾದ ರಾಗ ಸಂಯೋಜನೆ ಮಾಡ್ತಾರೆ ಅಂತ ಅವರನ್ನು ಸೆಲೆಕ್ಟ್ ಮಾಡಿದ್ವಿ. ಆ ನಂಬಿಕೆನ ಅವರು ನಾವೇನು ಅಂದ್ಕೊಂಡಿದ್ವಿ ಅದರ 10 ಪಟ್ಟಲ್ಲ 100 ಪಟ್ಟು ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾದ 5 ಹಾಡುಗಳು ಮತ್ತು ಇನ್ನೊಂದು ಹಾಡಿದೆ ಸಿನಿಮಾದಲ್ಲಿ, ಅದು ಲಹರಿ ಕಂಪ್ನಿಗೆ ಸೇರಿದಂಥ ಹಾಡು, ಒಂದು ಭಾವಗೀತೆ. ಈ ಭಾವಗೀತೆಯನ್ನು ಬಳಸಬೇಕು ಅನ್ನೋದು ಭಾಳ ಕತೆಗೆ ಪೂರಕವಾಗಿದ್ದರಿಂದ ಒಂದು ಭಾವಗೀತೆ ಬಳಸಿದ್ದೀವಿ. ಅದನ್ನು ರಾಗ ಸಂಯೋಜನೆ ಮಾಡಿರೋರು ಶ್ರೀ ಅಶ್ವಥ್ ಅವರು. ಈಗ ಅದನ್ನು ಮರುಸೃಷ್ಟಿ ಮಾಡಿ ನಂದಿತಾ ಅವರು ಹಾಡಿದ್ದಾರೆ. ಸೊ ಇದು ಸಾಂಗ್ಸ್ ಅಂತ ಬಂದಾಗ. ಇನ್ನು ವಿಜುವಲ್ಸ್ ಅಂತ ಬಂದಾಗ ಸತ್ಯ ಹೆಗಡೆ ನಿಮಗೆ ಗೊತ್ತು, ಅವರು ಈಸ್ ಅ ವಂಡರ್ಫುಲ್ ಕ್ಯಾಮ್ರಾಮನ್. ಈ ಸಿನಿಮಾದ ಪ್ರತಿಯೊಂದು ಶಾರ್ಟ್ಗಳು, ಕೆಲವರು ನನ್ನನ್ನು ಕೇಳಿದ್ರು ನೀವು ಯಾಕೆ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ ಅಂತ. ಸೊ ಟ್ರೈಲರ್ ಅಂತ ಬಂದಾಗ ನೀವು ನೋಡೋದು, ಒಂದು ಸಿನಿಮಾದಲ್ಲಿ ನಾವು ತೆಗೆದಿರೋ ಒಂದಷ್ಟು ಬೆಸ್ಟ್ ಶಾರ್ಟ್ಸ್ನ ಜಾಯಿನ್ ಮಾಡಿ ಎಲ್ಲರೂ ರೋಲಾ. ಸೊ ಕ್ಯಾಮ್ರಾ ಫೋಟೋಗ್ರಫಿ ಅಂದರೆ ಈಗ ನಾಗಶೇಖರ್ ಸಿನಿಮಾ ಅಂತಂದರೆ
ಒಂದಂತೂ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾಗಶೇಖರ್ ಡೈರೆಕ್ಷನ್ ಸಿನಿಮಾ ಅಂದರೆ ಮಿನಿಮಮ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ. ಎಸ್, ಆಲ್ ದ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಮೆಲೋಡಿಯಸ್ ಆ್ಯಂಡ್ ವೆರಿ ವಂಡರ್ಫುಲ್. ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದು ಫೋಟೋಗ್ರಫಿ. ಎಸ್, ಐ ಹ್ಯಾವ್ ಸತ್ಯ ಹೆಗಡೆ ವಿತ್ ಮೀ, ವಿತ್ ಆಸ್. ಸತ್ಯ ಹೆಗಡೆ ಅವರು ತುಂಬ ಅದ್ಭುತವಾದ ಛಾಯಾಗ್ರಹಣನ ಮಾಡಿದ್ದಾರೆ. ಹಾಕಿ ಅದನ್ನು ರಿಲೀಸ್ ಮಾಡೋದು ಟ್ರೈಲರು ಅಂತ ನಾವು ಮೋಸ್ಟ್ ಆಫ್ ದಿ ಡೈರೆಕ್ಟರ್ಸ್ ಅನ್ಕೋತೀವಿ. ಸೊ ಈ ಸಿನಿಮಾದಲ್ಲಿ ಚೆನ್ನಾಗಿರೋ ಶಾರ್ಟ್ಸನ್ನ ತೆಗೆದು ಹಾಕಬೇಕು ಅಂದರೆ ಇಡೀ 2 ಗಂಟೆ 2 ನಿಮಿಷದಲ್ಲಿರೋ ಅಷ್ಟು ಶಾರ್ಟ್ಸ್ ಚೆನ್ನಾಗಿದೆ, ಯಾವುದನ್ನು ತೆಗೆದಾಕಬೇಕು. ಸೊ ಹಾಗಾಗಿ ಇಡೀ ಸಿನಿಮಾನೇ ಒಂದು ಟ್ರೈಲರ್ ಥರ ಇದೆ. ಹಾಗಾಗಿ ಟ್ರೈಲರ್ ಅಲ್ಲದೆ ಇವತ್ತು ಸಾಂಗ್ಲರ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಅ ಸಾಂಗ್ ಪ್ಲಸ್ ಟ್ರೈಲರ್ ಈಸ್ ಅ ಸಾಂಗ್ಲರ್. ಇವತ್ತು ಸಂಜೆ 7 ಗಂಟೆಗೆ ನಾವು ಆ ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡೈಲಾಗ್ಸ್ ಅಂತ ಬಂದಾಗ ಚಕ್ರವರ್ತಿ ಚಂದ್ರಚೂಡ್ ಅವರು ನನ್ನ ಜೊತೆ ಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು, ಚಿತ್ರಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಸಂಭಾಷಣೆನ ಬರೆದು ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಸೆಕ್ಷನ್ ಒಂದು ಕೂಡ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಇದೆಲ್ಲ ಸೆಕ್ಷನ್ಗಳು, ಎಡಿಟಿಂಗ್ ಸೆಕ್ಷನ್ ಆಗ್ಬೋದು, ಸೌಂಡ್ ಸೆಕ್ಷನ್ ಆಗ್ಬೋದು. ಈ ಸಾರಿ ರೀರೆಕಾರ್ಡಿಂಗ್ ಅಂತಂದರೆ ನಿಮಗೆ ತುಂಬ ಜನ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡಿದವ್ರು ಹೇಳ್ತಿದ್ರು ಇಳೆಯರಾಜ ಸರ್ ಸಿನಿಮಾ ಥರ ಸೌಂಡ್ ಬರ್ತಾಯಿದೆ ಈ ಸಿನಿಮಾ ಅಂತ. ವೆರಿ ಗುಡ್, ತುಂಬ ಸಂತೋಷ ಆಯಿತು. ವಿಷಯದವರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಎಲ್ಲ ವಿಭಾಗಗಳಲ್ಲೂ ಅತ್ಯದ್ಭುತವಾದ ಕೆಲಸ ಆಗಿದೆ. ಇಷ್ಟೂ ಅತ್ಯದ್ಭುತವಾದ ಕೆಲಸಗಳಾಗಬೇಕು ಅಂತಂದರೆ ನಿರ್ಮಾಪಕರು ಭಾಳ ಅತ್ಯದ್ಭುತವಾದ ಬಂಡವಾಳವನ್ನು ಈ ಸಿನಿಮಾಗೆ ಛಲವಾದಿ ಕುಮಾರ್ ಅವರು ಹಾಕಿದ್ದಾರೆ. ಸೊ ಸಿನಿಮಾ ಜನವರಿ 10, 2025ಕ್ಕೆ ತೆರೆಗೆ ಬರ್ತಾ ಇದೆ. ಬಟ್ ಈ ತೆರೆಗೆ ಬರ್ತಾ ಇರೋ ಒಂದು ಸಮಯದಲ್ಲಿ ಒಂದು ವಿಷಾದ ಇದೆ. ಸರಿ ಸುಮಾರು 28 ವರ್ಷಗಳಿಂದ ನಾವು ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರಿಂದ ಹಿಡಿದು ಟೆಲಿವಿಷನ್ನಿಂದ ಹಿಡಿದು ಸಿನಿಮಾ ಆ್ಯಕ್ಟ್ರ್ ಆಗಿ, ಡೈರೆಕ್ಟರ್ ಆಗಿ, ಸೊ ಡೈರೆಕ್ಟ್ರಾಗಿ 11 ಸಿನಿಮಾಗಳು ಮಾಡಿ, ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಮಗೆ ಸಂಪರ್ಕ ಇರುವಂಥ ಒಂದು ಇಂಡಸ್ಟ್ರಿ, ನಾವು ಅನ್ನ ಹುಡುಕ್ತಾರಂಥ ಒಂದು ಇಂಡಸ್ಟ್ರೀಲಿ ನಮಗೆ ಸಾಥ್ ಕೊಡ್ತಾ ಇಲ್ಲ ಅನ್ನೋದು, ಅಂದರೆ ಸಾಥ್ ಕೊಡ್ತಾ ಇಲ್ಲ ಅಂತಂದರೆ ನಮಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅನ್ನೋದು. ಸೊ ಭಾಷೆಯ ಸಿನಿಮಾಗೆ ಸಿಗ್ತಾ ಇರುವಂಥ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸಿಗ್ತಾ ಇಲ್ಲ. ಆದರೆ ಕನ್ನಡ ಸಿನಿಮಾಗೆ US ಅಲ್ಲಿ ನನಗೆ ಅನ್ಸಿರೋ ಪ್ರಕಾರ ನಿಮ್ಮದೇ ಸಿನಿಮಾಗೆ 30ರಿಂದ 35 ಸ್ಕ್ರೀನ್ ಸಿಗ್ತಾ ಇದೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿರುವಂಥ ಜಾಗದಲ್ಲಿ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋದು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಅದಕ್ಕೆ ಏನಂದರೆ ತುಂಬ ವಿಷಾದ ಅದು. ಆ್ಯಕ್ಚುಲಿ ಮಂಡ್ಯ ಅಂತ ಒಂದು ಊರಿನ ಹೆಸರು ಎಕ್ಸಾಂಪಲ್ ತಗೋತೀನಿ. ಮಂಡ್ಯ ಅನ್ನೋ ಊರಲ್ಲಿ, ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಇಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ, ನಾವು ಆ ಥಿಯೇಟ್ರನ್ನ ಮುಟ್ಟೋದು ಇಲ್ಲ, ನಾವು ಅದನ್ನು ಕೇಳುವ ಅಧಿಕಾರ ಆಸೆನೂ ಇಲ್ಲ. ಆದರೆ ಬೇರೆ ಥಿಯೇಟ್ರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕ್ಕೊತಾರೆ, ಕನ್ನಡ ಸಿನಿಮಾಗೆ ಕೇಳಿದ್ರೆ ಇಲ್ಲ ನಾವು ತೆಲುಗು ಸಿನಿಮಾ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಲ್ಲಿ ಬಂದಿದೆ. ನಾನು ಆ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಈಗ ಐ ಹ್ಯಾವ್ ದಟ್ ಲಿಸ್ಟ್ ವಿತ್ ಮೀ. ಈ ಥರದ ಒಂದು ಸನ್ನಿವೇಶಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಕನ್ನಡ ಸಿನಿಮಾ ಅಂತಂದರೆ OTT ಚಾನಲ್ಸ್ ಅವ್ರು ಬರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟಲೈಟ್ ಅವ್ರು ಬರ್ತಾಯಿಲ್ಲ, ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾಯಿಲ್ಲ, ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕೊಡ್ತಾ ಇಲ್ಲ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳಿಗೆ ಥಿಯೇಟ್ರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ? ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗಬೇಕು, ನಿರ್ದೇಶಕ ಎಲ್ಲಿ ಹೋಗಬೇಕು, ಕಲಾವಿದರು ಎಲ್ಲಿ ಹೋಗಬೇಕು, ತಂತ್ರಜ್ಞರು ಎಲ್ಲಿ ಹೋಗಬೇಕು, ಕಾರ್ಮಿಕರು ಎಲ್ಲಿ ಹೋಗಬೇಕು? ಸರಿಸುಮಾರು 15 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಟಿವ್ ಆಗಿ ಬಂಡವಾಳ ಹಾಕೋದು. ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ದೊಡ್ಡದು ಅನ್ನೋದಾದರೆ ಹಂಗಾರೆ ನಮ್ಮ ಭಾಷೆಯಲ್ಲಿ ಯಾಕೆ ನಾವು ಸಿನಿಮಾ ಮಾಡಬೇಕು? ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು? ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತದೆ, ಹೋರಾಟಗಳು ನಡೀತಾ ಇದೆ. ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ, ದೂರದ ಅಮೆರಿಕ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್ಗಳು. ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು UK ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾ ನಾನು ಒಬ್ಬ. ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ. ಶ್ರೀಕೃಷ್ಣ@gmail.com ಆಗ್ಬೋದು. ಗುರುತುಂದ ಸೀತಾಕಾಲಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ 40 ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ.
ನಾಗಶೇಖರ್ ಸಿನಿಮಾ ಅಂತ ಅದನ್ನು ತಗೊಳ್ಳಿಲ್ಲ. ತೆಲುಗು ಸಿನಿಮಾ 40 ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡಿದ್ರು ಆ ಸಿನಿಮಾನ. ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ನೊಂದ್ಕೊಂಡಿದ್ದೆ ಆಗ. ಸೊ ಇವತ್ತು ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ. ಇದೇ ಫಸ್ಟು ನಾನು ಈ ವಿಷಯನ ನಾನು ಮೀಡಿಯಾಗೆ ರಿವೀಲ್ ಮಾಡ್ತಾ ಇರೋದು. ಫಸ್ಟು ನಾನು ಪ್ರಪೋಸ್ ಮಾಡಿದೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು. ಆಫ್ಟರ್ ಗುರುತುಂದ ಸೀತಾಕಾಲಂ ತೆಲುಗು ಸಿನಿಮಾ ಆದಮೇಲೆ ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ ಸ್ನೇಹಿತರಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕನ್ವಿನ್ಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಕೇಳಿದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ, ಇಲ್ಲ ಸರ್ ಕನ್ನಡ ಸಿನಿಮಾನ ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮಗೆ ಕನ್ನಡ ಸಿನಿಮಾಯಿಂದ ಹಾಕಿದ ಬಂಡವಾಳ ಹೋಗುತ್ತೆ ಹೊರತು ₹1 ಬರಲ್ಲ. ಆಮೇಲೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ, ತಮಿಳ್, ತೆಲುಗು ಈ ಥರ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ನಾಟ್ ಕನ್ನಡ ಅಂತ. ಐ ಸೆಡ್ ಫೈನ್, ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡಿಬಿಡಿ ಸರ್, ಒಂದು 2 ಸ್ಕ್ರೀನಲ್ಲಾದರೂ ಹಾಕ್ಕೊಡಿ. ಅದಕ್ಕೂ ಅವ್ರು ಒಪ್ಪಲಿಲ್ಲ. ಪ್ರಿತ್ಯಂಗಿರ ಸಿನಿಮಾಸ್ ಅಂತ ಅವರು ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್. ಅವರಿಗೆ ನನ್ನ ಒಬ್ಬರು ಫ್ರೆಂಡ್ ಇದ್ದರು, ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ 1-2 ಸ್ಕ್ರೀನ್ ಮಾಡೋಣ, ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫಿಲ್ಮ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ. ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು. ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು. ವಾಟ್ ಈಸ್ ದ ಟೆಸ್ಟ್ ಅಂತಂದರೆ, ನಿಮ್ಮ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ, ಸೊ ದೇ ಡೋಂಟ್ ಪ್ರಿಫರ್ ಸ್ಕ್ರೀನ್ಸ್, ಅವ್ರು ಸ್ಕ್ರೀನ್ ಕೊಡಲ್ಲ ಅಂತೆಲ್ಲ ಅಂದರು. ಇಲ್ಲ ಸರ್, ಯು ಕ್ಯಾನ್ ಟೆಸ್ಟ್, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಮಾಡಬೇಕು, ನಾನು ಸಿನಿಮಾ ಕಳ್ಸೋಕ್ಕಾಗಲಿ, ಟ್ರೈಲರ್ ಕಳ್ಸೋಕ್ಕಾಗಲಿ ಅನ್ನೋದು ಇಲ್ಲ. ವಿ ಹ್ಯಾವ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡಿ. ಸೊ ಚೆಕ್ ಮಾಡಾದಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವರ ಮೊದಲ ಉತ್ತರ, 10 ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಮೇಜರ್ 10 ಸ್ಕ್ರೀನ್ಸ್. ಅದು ಫೋನ್ ಕೊಟ್ಟಿದ್ದು, ಓಪನ್ ಮಾಡಿ, ಮೇಜರ್ 10 ಸ್ಕ್ರೀನ್ಸ್ ಅಂತ. ಆ 10 ಸ್ಕ್ರೀನ್ಸ್ ಅನ್ನೋದು ನನಗೆ ಭಾಳ ದೊಡ್ಡ ಖುಷಿಯಾಗಿ, ಕಿಟ್ಟಪ್ಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ, ಎಸ್ ವಿ ಹ್ಯಾವ್ ಗಾಟ್ ಥಿಯೇಟರ್ಸ್ ಇನ್ ಅಮೆರಿಕಾ ಅಂತ. ಈಗ ಲೇಟೆಸ್ಟಾಗಿ ನಮಗೆ 31 ಥಿಯೇಟರ್ಸ್ನವರು ನಮಗೆ ಸಿನಿಮಾ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು 31 ಆಗಿದೆ. ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ಇಟ್ ಮೈಟ್ ಗೋ ಅಪ್ ಟು 50 ಆಲ್ಸೋ. ಪೀಪಲ್ ಆರ್ ಲೈಕಿಂಗ್ ಎ ಫಿಲ್ಮ್, ಪೀಪಲ್ ಆರ್ ವೋಟಿಂಗ್ ಎ ಫಿಲ್ಮ್, ಪೀಪಲ್ ಆರ್ ಬುಕಿಂಗ್ ಎ ಫಿಲ್ಮ್. ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ. ಎಲ್ಲೆಲ್ಲಿದೆ? ಫೀನಿಕ್ಸಲ್ಲಿದೆ, ಲಾಸ್ ಏಂಜಲೀಸಲ್ಲಿ 2 ಸ್ಕ್ರೀನ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲಿ 3 ಸ್ಕ್ರೀನ್ ಇದೆ, ಹಾರ್ಟ್ಫರ್ಡು, ಡೆಟ್ರಿಯಾಟ್, ಸೇಂಟ್ ಲೂಯಿಸ್, ಎಲ್ಲ ಫಿಲಡೆಲ್ಫಿಯಾ, ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ US ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ, ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತೀವಿ ಅಂತಂದರೆ. ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಪ್ರಾಪರ್ಲಿ. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ. ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಬೈಯರ್ಸ್ ಅನ್ನೋರು ಇಲ್ಲ. ಇರೋ 4 ಜನ ಎಕ್ಸಿಬಿಟರ್ಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ, ನಮ್ಮಲ್ಲೂ ಬರ್ತೇವೆ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಒಂದು ಸಿನಿಮಾಗೆ, ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ. ಬೇರೆ ಭಾಷೆ ಸಿನಿಮಾ ಹಾಕಬೇಡಿ ಅಂತ ನಾವು ಯಾವತ್ತೂ ಹೇಳೋದು. ಬೇರೆ ಭಾಷೆಲಿ ಹೋಗಿ ಸಿನಿಮಾ ಮಾಡಿದ್ದೀವಿ. ಬಟ್ ದಿಸ್ ಈಸ್ ಅ ವೆರಿ ಡಿಸಾಸ್ಟ್ರಸ್ ಮೂಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು 1 ಸ್ಕ್ರೀನ್ ಅಲ್ಲ 10 ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ, 100 ಸ್ಕ್ರೀನ್ ಜಾಸ್ತಿ ಆಗುತ್ತೆ, 100 ಶೋಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಕಮಿಂಗ್ ಆನ್ January 10th ವಿತ್ ಫುಲ್ ಸ್ಟ್ರೆಂತ್. ಸೊ ನೀವೆಲ್ಲರೂ ಒಂದು ಸರಿ ಚಪ್ಪಾಳೆ ಹೊಡಿಬೇಕು ಕನ್ನಡ ಸಿನಿಮಾಗೆ. ಜೈ. ನಿಜವಾಗ್ಲೂ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಗೆಲ್ತೀವಿ. ಸೊ ಲೆಟ್ಸ್ ವಾಚ್ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆನ್ January 10th. ಆಲ್ ಸ್ಕ್ರೀನ್ಸ್, ಆಲ್ ದ ಮೇಜರ್ ಸ್ಕ್ರೀನ್ಸ್. ಥ್ಯಾಂಕ್ ಯು ಎವ್ರಿವನ್. ಇಲ್ಲ, ನಾವೇ ಪ್ರಯತ್ನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಸರ್ಕಾರದ ಮಟ್ಟದಲ್ಲೂ ಒಂದು ವಿಚಾರ ಮುಟ್ಟಿಸ್ತೀವಿ. ಮತ್ತು ಈಗ ಚೇಂಬರ್ಗೆ ಇವತ್ತು ಹೋಗಿ ಭೇಟಿ ಆಗ್ತಾಯಿದ್ವಿ. ನಾನು ಡೈರೆಕ್ಟ್ರು ಹೀರೋ ಅಲ್ಲ, ಚೇಂಬರ್ ಹೋಗಿ ಭೇಟಿ ಆಗ್ತಾಯಿದ್ದೀವಿ. ನೋಡಿ, ಬೇರೆ ಕಡೆ ನಮಗೆ ಅಮೇರಿಕಾದಲ್ಲಿ ಎಕ್ಸ್ಪೆಕ್ಟೂ ಮಾಡಿಲ್ಲ, ಅಂಥ ಕಡೆ ಥಿಯೇಟ್ರ್ ಕೊಡ್ತಾರೆ. ನಮ್ಮೂರಲ್ಲಿ, ಹುಟ್ಟೂರಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅಟ್ಲೀಸ್ಟ್ ನೋಡಲಿ. ಸಾಂಗ್ಗಳು ಆಲ್ಮೋಸ್ಟು 3 ಸಾಂಗ್ ಬಿಟ್ಟಿದ್ದೀವಿ. ನಾವು ಹೆಚ್ಚಿಗೆ ಒಂದು 15-16 ಜಿಲ್ಲೆ ಪ್ರವಾಸ ಮಾಡ್ಕೊಂಡು ನಾನು ನಮ್ಮ ಹೀರೋ. ಎಲ್ಲ ಕಡೆ ಎಂಥ ರೆಸ್ಪಾನ್ಸ್ ಇದೆ ಅಂತಂದರೆ, ನೀವು ಉತ್ತರ ಕನ್ನಡದಲ್ಲಂತೂ ಭರ್ಜರಿ ರೆಸ್ಪಾನ್ಸು. ಅಷ್ಟು ಚೆನ್ನಾಗಿರೋಂಥ ಇದಕ್ಕೆ ಥಿಯೇಟ್ರ್ಗಳು ಕೊಡ್ತಾಯಿಲ್ಲ ಅಂತಂದರೆ ನಾವು ಯಾರನ್ನು ಕೇಳಬೇಕು ಇದನ್ನು? ಅದಕ್ಕೆ ಒಂದು ಹೋಗಿ ಚೇಂಬರ್ನ
ಮಾತಾಡ್ತೀವಿ. ಇಲ್ಲಾಂದರೆ ಮತ್ತೆ ಬೇರೆ ಥರ ನಾವೊಂದು ಹೋರಾಟ ಮಾಡಲೇಬೇಕು ಅಂದ್ಕೊಂಡು ಒಂದು ನಿರ್ಧಾರ ಮಾಡಿದ್ದೀವಿ. ಚಂದ್ರು ಸರ್, ಈ ವಿಚಾರ ಬಗ್ಗೆ ನಿಮ್ಮ ಯಾಕೆಂದರೆ ಎಲ್ಲ ವಿಚಾರದಲ್ಲೂ ನೀವು ಸ್ಟ್ಯಾಂಡನ್ನು ಒಂದು ಒಳ್ಳೆಯ ವಿಚಾರದಲ್ಲಿ ಸ್ಟ್ಯಾಂಡ್ ನಿಂತ್ಕೊಂಡು ಇವತ್ತು ನಿಮ್ಮದೇ ಸಿನಿಮಾಗೆ ಈ ಥರ ಒಂದು ಅನ್ಯಾಯ ತುಂಬ ಇಲ್ಲಿ ಬಂದ್ಬಿಡಿ ಇಲ್ಲ, ನಾನು ಇರ್ತೀನಿ. ಮೇಜರ್ ಡಿಸ್ಕಷನ್ ನೀನು ಎದುರಿಸ್ದ ಕಣ ಈಗಲ್ಲ ಅಂತ. ಇಲ್ಲ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದವನೇ, ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಕೆಲವೊಂದು 10-11 ವರ್ಷಗಳ ಸಿನಿಮಾ ಮಾಡ್ತಾ ನೀವೆಲ್ಲ ಯಾಕಿಷ್ಟು ಸ್ಟ್ರೈಟಾಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು, ಮತ್ತು ನಿಮ್ಮ ಹತ್ರ ಯಾಕೆ ಈ ಥರದ ಮಾತುಗಳು ಬರ್ತಾ ಇದೆ ಅಂದರೆ, ಯೂಟ್ಯೂಬರ್ಸ್ಗೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ಥರ, ರೀಜನಲ್ ಪಾರ್ಟಿ ಥರ. ನಿಮಗೆ ಯಾರು ಹೈಕಮಾಂಡ್ ಇರಲ್ಲ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ. ಈ ಹೈಕಮಾಂಡ್ ಇರೋರಿಗೆ ಮುಂದೆ ಎಲ್ಲ ಇರುತ್ತೆ. ನನಗೂ ಯಾರು ಹೈಕಮಾಂಡ್ ಇಲ್ಲ, ನಾನು ನಿಂತರ್ದವನೇ. ಸೊ ನೇರವಾಗಿ ಮಾತಾಡ್ತೀನಿ. ಅಮೇರಿಕಾದಲ್ಲಿ 35 ಥಿಯೇಟ್ರ್ ಸಿಗ್ಬೋದು, ಇನ್ನೂ 3 ದಿನ ಟೈಮ್ ಇದೆ, 50 ಆಗ್ಬೋದು. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ. ಯಾಕೆಂದರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ. ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕ್ಕೊತೀರಾ, ಸಾರಿ. ಹಾಗಾಗಿ ಬೀಪ್ ನೀವೇ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದರೆ, ಪ್ರದರ್ಶಕರ ವಲಯ, ವಿತರಕರ ವಲಯ, ನಿರ್ಮಾಪಕರ ವಲಯ ಇದೆ. ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ. ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ. ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟ್ರ್ ಅಂತ ಬಂದರೆ, ಮಾಲ್ ಕಲ್ಚರ್ ಅಂತ ಬಂದರೆ, ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ 50-50, 70-30 ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ. ಬಿಟ್ಟರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ಕಾರ್ನಿಗೆ 450 ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ. ಕನ್ನಡದ ಸಿನಿಮಾಗಳು ಕನ್ನಡ ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು, ಯಾವ್ಯಾವ ಹಳ್ಳಿಗೆ ತಲುಪಬೇಕು, ತಾಲೂಕು ಮಟ್ಟಕ್ಕೆ ತಲುಪಬೇಕು, ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ. ಇರೋದೇ 10 ಜನ ವಿತರಕರ ಆಫೀಸು. ಬೇಕಾಗಿರೋದೆಷ್ಟು? 4 ಧ್ವನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅನಿಲ್ ಅವ್ರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ. ಥಿಯೇಟ್ರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೇನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗತ್ತೆ. ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗತ್ತೆ. ಈ ಶಕ್ತಿ ಕನ್ನಡಿಗರಿಗಿದೆ. ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ, ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದೆ. ಆಪ್ತಮಿತ್ರ ಅನ್ನೋದೊಂದು ಸಿನಿಮಾನೇ 1 ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ 1 ವರ್ಷ ಹೋಗಿತ್ತು ಸಿನಿಮಾ. ಮುಂಗಾರು ಮಳೆಗಾಗಿತ್ತು. ಸುಮಾರು ಯಾಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಆಗಿತ್ತು. 35 ಸ್ಕ್ರೀನಿಂದ ಅದು ಆ ಕಾಲಕ್ಕೆ 215 ಸ್ಕ್ರೀನ್ ಹೋಗಿತ್ತು. ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ? ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳ ನಾವು ಪ್ರೀತಿಯ ಕತೆ ಹೇಳಿ, ಪ್ರೇಮದ ಕತೆ ಹೇಳಿ, ಸ್ನೇಹದ ವಿಷಯ ಹೇಳಿ, ಒಳ್ಳೇದು ಹೇಳಿ ಸಿನಿಮಾ ಮಾಡಿ ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ. ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ, ಭಾಷೆ ಬೇಡ, ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇನೆ. ನಿರ್ಮಾಪಕರು ಬರಲ್ಲ, ನಾಯಕ ನಟರುಗಳು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ವರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ, ಒಳ್ಳೆ ಸಿನಿಮಾಗಳು ಬರಲ್ಲ. ಅಸೋಸಿಯೇಟ್ ಡೈರೆಕ್ಟ್ರಿಗೆ, ಅಸಿಸ್ಟೆಂಟ್ಸ್ಗೆ, ರೈಟ್ರಿಗೆ, ಡೈರೆಕ್ಟರ್ಗಳಿಗೆ, ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು. ಆವಾಗ ಗೆಲ್ಲುತ್ತೆ ಸಿನಿಮಾ. ಥಿಯೇಟ್ರ್ಗಳು ಸಿಗಬೇಕು, ಸರಿಯಾದ ಕಥೆಗಳನ್ನು ತರಬೇಕು. ಇಷ್ಟು ವರ್ಷಗಳ ನೇಕಾರರ ಸಂಘಟನೆ ಇದೆ, ನೇಕಾರರಿದ್ದಾರೆ, ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ, ರೇಷ್ಮೆನ ಬದುಕ್ತಾರೆ, ಅವ್ರಿಗೊಂದು ಮಾರ್ಕೆಟ್ ಇದೆ. 1 ವರ್ಷಕ್ಕೆ 1,500 ಕೋಟಿಯಷ್ಟು ವಹಿವಾಟಿದೆ. ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಲೂ ವಿಧಾನ ಚರ್ಚೆ ಆಗಿದ್ದು. ಅದನ್ನು ಹೇಳಕ್ಕೆ ಈ ಥರದೊಂದು ಸಿನಿಮಾ ಬರಬೇಕಾಯ್ತು. ನಾವು ಹುಡ್ತಾನೆ ಹೋರಾಟಗಾರರಾಗಿ ಬಂದಿರೋರು. ಕಿಟ್ಟಪ್ಪ ಇರ್ಬೋದು, ನಾಗಶೇಖರ್ ಅವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಇಲ್ಲಿ ಛಲವಾದಿ ಕುಮಾರ್ ಅವರು, ಅವ್ರ ಜೀನ್ಸಲ್ಲೇ ಇದೆ ಛಲವಾದಿ ಅಂತ, ಅವರೊಂದು ಸಂಘಟನೆ. ಇವರು ಅವರಿಗೆ ಥಿಯೇಟ್ರ್ ಸೆಟಪ್ ತೊಗೊಳೋದು ಗೊತ್ತಾಗಲ್ವಾ? ಇದೇನಂತಂದರೆ ಇದು ಕಳ್ಳ ಬೆಕ್ಕಿನ ಕಥೆಗಳಿದು. ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು, ಸಮಸ್ಯೆ ಮಾಡೋದು ಮಾಡ್ತಾರೆ.
ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ? ಯಾವ ಶೇರ್ ಲೆಕ್ಕ ಆಗ್ತಾ ಕೂತ್ಕೋತಾರೆ, ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕೂತ್ಕೋತಾರೆ, ಏನು ಮಾಡ್ತಾರೆ? ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದನೇ ತಗೊಳ್ಬೇಕಾಗುತ್ತೆ. ಅದನ್ನು ಮಾಡೋದಕ್ಕೂ ಬರುತ್ತೆ. ಮತ್ತು ನನಗೆ ತುಂಬ ಅತೀವವಾದ ನಂಬಿಕೆ ಇರೋದು ಇದರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್, ಈ ಸಿನಿಮಾ ವಿಷಯ, ಈ ಸಿನಿಮಾ ಕನಸು, ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡಿಸ್ತಾ ಇದೆ. ಈ ಸಿನಿಮಾ ಅವರ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರ. ಮುಸ್ಸಂಜೆ ಮಾತು ಮಾಡಿದ್ರು. ಅವರಿಗೆ ಇವಾಗ ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ. ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ. ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ, ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು. ಒಬ್ಬ ನಟರಾಗಿ ಬಂದು, ಸೀರಿಯಲ್ಗಳಲ್ಲಿ ಬಂದು, ಥಿಯೇಟರ್ ಪರ್ಸನ್ ಆಗಿ ಬಂದು, ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧಸೂತ್ರದಲ್ಲಿ ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ. ಅವರು ಗೆಲ್ತಾರೆ, ಅವರ ತೇರು ಎಳೆಯುತ್ತೆ. ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ, ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಕಸುಬುಗಳಿರೋದು ಯಾವ್ದಾರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಕುಲ ಕಸುಬು, ಗೌಳಿ, ಹಾಲು ಕರೆಯುವವನ ಕತೆ, ಸೀರೆ ಮಾರುವವನ ಕತೆ, ನೇಕಾರನ ಕತೆ. ಒಂದು ಕಾಲದಲ್ಲಿತ್ತು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸಾರ್ ಇದ್ದಾಗ ಬಡವರ ಬಂದು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದರೆ, ಸಾಮಾನ್ಯ ಮನುಷ್ಯನ ಬೆವರಿನ ಕತೆಗಳು ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ದರು. ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನನ್ನು ತಾನು ಮೀರ್ತಾ ಇದ್ದಾರೆ. ಯಾಕಂದರೆ ಅವರು ರಂಗಭೂಮಿಯಿಂದ ಬಂದಿರೋರು. ಒಂದು ಸಣ್ಣ ಕುಲ ಕಸುಬಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಸು ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸುಬಿನ ಕೆಲಸ ಮಾಡಿದ್ದಾರೆ. ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಥರದೊಂದು ಸಾಹಸ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ. ಇದು ಆ ಥರದ್ದೊಂದು ಸಿನಿಮಾ. ನಾನಾದರೂ ಒಂದು ನಂಬಿದ್ದೆ, ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ, ನಿರ್ಮಾಪಕರಿಗೆ ಹೋಗಿಂತ ನಾನಾದರೂ ಒಂದು ನಂಬಿದ್ದೆ. ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ. ಯಾಕಂದರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷುಕಿ ಅಂತ. ಇಲ್ಲಿ ಸಹಾಯಕ ನಿರ್ದೇಶಕರಿಗೆ ಈ ಪಿಕ್ಚರ್ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ನಾಗಪ್ಪಂಗೆ ಅಸಿಸ್ಟೆಂಟು ಆಗಿದ್ದೀನಿ, ಕೋ ಡೈರೆಕ್ಟ್ರು ಆಗಿದ್ದೀನಿ, ಇನ್ನೊಂದು ಆಗಿದ್ದೀನಿ, ಲೆಕ್ಕನೂ ಬರ್ದಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೆ ನನಗೆ ಈ ತಂಡ ಏನು ಅನಿಸ್ತಾ ಇತ್ತು ಅಂದರೆ, ಕೆಲವೇ ತಂಡಗಳಿದೆ. ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ. ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ. ಅವರಿಗೆ ಜೀವಮಾನದ ಪ್ರಶಸ್ತಿ ಇನ್ನು ಸದ್ಯದಲ್ಲೇ ಸಿಗ್ತಾ ಇದೆ. ಅವರು ಬರಬೇಕು. ನನ್ನ ವಿಷಯಕ್ಕೆ ಬರೋದಾದರೆ, ಒಂದು ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ಥರದಲ್ಲಿ ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ಯಜ್ಞ ಯಾಗಗಳನ್ನು ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ, ನಿಮ್ಮ ರೈಟರ್ಸ್ನ, ನಿಮ್ಮಲ್ಲಿ ವರ್ಕ್ ಮಾಡೋರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ. ಇನ್ನು ನಿರ್ಮಾಪಕರು ಇವರು 2002ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಹೋಮ್ ವರ್ಕ್ ಮಾಡಿದ್ರು. ಮಾನಿಟರ್ ಶಾಟ್ 20 ವರ್ಷ, ಸಿನಿಮಾ ಸ್ಟಾರ್ಟ್ ಮಾಡಿದ್ರು 12 ವರ್ಷ. ನೀನು ಆಗಿದ್ರೆ ವನವಾಸ ಆಗಿರೋದು 14 ವರ್ಷ ಸೀತೆ ಥರ. ಆಮೇಲೆ ಮೂಲತಃ ಸಂಘಟನೆಯವರು, ಅಂಬೇಡ್ಕರ್ ವಾದಿಯವರು, ಅವರಿಗೆ ಸಂಘಟನೆ ಗೊತ್ತಿದೆ, ಕಾನೂನು ಗೊತ್ತಿದೆ, ರಾಜ್ಯ ಗೊತ್ತಿದೆ. ಅಂಥವ್ರಿಗೆ ಈ ಥರದೊಂದು ಕತೆ ಎಮೋಷನಲ್ ಟಚ್ ಆಯಿತು. ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅವರು ಬಂಡವಾಳ ಹಾಕಿದ್ರೆ 15-16 ಕೋಟಿ ಬಂಡವಾಳ ಈ ಸಿನಿಮಾಗೆ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂಥ ಸಿನಿಮಾ. ನಾನು ಒಂದು ಮಾತು ಹೇಳ್ತೀನಿ, ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ. ಇವರು ನಾಗಶೇಖರ್ ಒಂದು ಸ್ವಲ್ಪ ಈ ಸಂಜೆ, ಯಾಕೆಂದರೆ ಆಕ್ಸಿಡೆಂಟ್ ಆದರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ, ಆ ಥರ ಅದು. ಹೆಲಿಕಾಪ್ಟರು ಅರ್ಧ ಗಂಟೆ 1 ಗಂಟೆಲಿ ಬೇಕು. ಎಲ್ಲವೂ ತರಾತುರಿ ಏನೇನು ಆಗಬೇಕು ಅದೆಲ್ಲ ಡಿಸೈನ್ ಆಗಲೇಬೇಕು. ಆದರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲರನ್ನೂ ನಂಬಿ, ಯಾಕಂದರೆ ಇಲ್ಲಿರೋರು ಎಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು. ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮಾಡಿದಂಥ ಛಲವಾದಿ ಕುಮಾರ್ ಅವ್ರು ಗೆಲ್ಲಬೇಕು. ಇವ್ರು ಗೆದ್ದರೆ, ಥಿಯೇಟ್ರ್ಗಳು ಸಿಕ್ಕರೆ ಗೆದ್ದರೆ, ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ. ಗೆದ್ದರೆ ಅಂದರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಲೇ ಪ್ರಯತ್ನ ಪಡ್ತಾರೆ. ಎಲ್ರಿಗೂ ಒಳ್ಳೇದಾಗಬೇಕು. ಅದರ ನಡುವೆ ಇವರಿಂದ ಒಂದು 10-15 ಸಿನಿಮಾಗಳು ಬರುತ್ತೆ. ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದಕ್ಕೆ
ಸಹಕಾರಿಯಾಗುತ್ತೆ. ನೋಡಿ ಅಲ್ಲಿ ಕೂತಿದ್ದಾರೆ, ಯಾವ ಆ್ಯಂಗಲಲ್ಲಿ ಅವರು ಡಾಕ್ಟರ್ ಥರ ಕಾಣ್ತಾರೆ ಅಂತ ಯಾರಾದರೂ ಒಬ್ರು ಹೇಳ್ಬೇಕು. ಅವರು ಡಾಕು ಥರ ಕಾಣ್ತಾರೆ. ಈಸ್ ಎ ವಿಜಿಲೆಂಟೆ. ಸಂದೀಪ್ ರೆಡ್ಡಿ ನೋಡಿದರೆ ಕರ್ಕೊಂಡೋಗಿರೋನು. ಇವ್ರಿಗೆ ಯಾರೋ ಏನು ಹೇಳಿದ್ದಾರೆ ಅಂದರೆ, ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ, ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ. ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲೂ ಎಂಥ ಕ್ಯಾರೆಕ್ಟರ್ ಇದೆ ಅಂದರೆ, ತುಂಬ ಅಂತಃಕರಣ ಇರೋನು, ತುಂಬ ಹೆಣ್ತನ ಇರೋನು, ತುಂಬ ತಾಯ್ತನ ಇರೋನು, ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನಾಗಿ ಕಾಣುವಂಥ ಒಂದು ಪಾತ್ರ ಮಾಡಿದ್ದಾರೆ. ನಿಜಕ್ಕೂ ನನಗೆ ಇವರು ಪರಿಚಯ ಆಗಿದ್ದದರಲ್ಲಿ ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಒಂದು ಉದಯೋನ್ಮುಖ ಪ್ರತಿಭೆ ಇದು. 20 ವರ್ಷದಿಂದನೂ ಉದಯೋನ್ಮುಖ ಪ್ರತಿಭೆನೇ, ಪ್ರಯತ್ನ ಪಡ್ತಾ ಇದೆ. ಆದರೆ ಇನ್ನು ಮುಂದೆ ಅವರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೆಯದು ಮಾಡಬೇಕು. ಇನ್ನು ನಮ್ಮ ಅರುಣ್ ಸಾಗರ್ ಅವರು ಆರ್ಟ್ ಡೈರೆಕ್ಟರ್ ಅಲ್ಲ, ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್ ಅವನು. ಆರ್ಟ್ ಡೈರೆಕ್ಟರ್ ಅಲ್ಲ ಅವನು, ಹಾರ್ಟ್ ಡೈರೆಕ್ಟರ್. ಏನಂದರೆ ಎಲ್ಲದನ್ನೂ ಹೃದಯದಿಂದ ಮಾಡ್ತಾನೆ, ತುಂಬ ಜಗಳ ಆಡ್ತಾನೆ. ಆದರೆ ಜಗಳದಲ್ಲೊಂದು ವಿಷಯ ಇರುತ್ತೆ. ನೀವು ನಾಗಶೇಖರ್ದು, ಅರುಣ್ ಸಾಗರ್ದು, ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ, ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾದು. ಸತ್ಯ ಹೆಗಡೆ ಮಾತೇ ಆಡ್ದಲ್ಲೇ ಇರೋದೊಂದು ಇದಿದೆ. ಇವರಿಬ್ಬರದು 3 ಜನರದ್ದು ಜಗಳ ನಡೀತಾ ಇರುತ್ತೆ. ನೀವು ಅದನ್ನು ಇದೇ ಕಾಂಬಿನೇಷನ್ 3 ಬಂದರೂ ಬರ್ಬೋದು, ನನಗೀಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು. ಅವಾಗ ನೋಡಿ. ಈಗ ರಚಿತಾರಾಮ್ ಅವರು ಇಲ್ಲಿಲ್ಲ, ಇನ್ನೇನು ನಿಮ್ಮನ್ನು ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ, ಮುತ್ತಿನ ಹಾರದ ಸುವಾಸಿನಿ ನೋಡಿ. ನಾನು ಹಿಂಗೆ ಹೇಳ್ತೀನಿ, ನಾನು ನೇರ, ನಂದು ಮುಕ್ತ ಚಿಟ್ಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳಿರೋದು ಕಡಿಮೆ. ಆ ಥರದ್ದೊಂದು ಹೆಣ್ಮಕ್ಳು ಸಿನಿಮಾದಲ್ಲಿ ರಚಿತಾರಾಮ್ ತುಂಬ ಪಾತ್ರಗಳು ಬರುತ್ತೆ. ಆಮೇಲೆ ಈ ಸಿನಿಮಾ ಹೆಂಗಿದೆ ಅಂತಂದರೆ, ರಕ್ತ ಇಲ್ದಲೆ, ಅಶ್ಲೀಲತೆ ಇಲ್ದಲೆ, ವಾಯ್ಲೆನ್ಸ್ ಇಲ್ದಲೆ, ದ್ವೇಷ ಇಲ್ದಲೆ, ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ. ಈ ಸಿನಿಮಾದಲ್ಲಿ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ, ಆಮೇಲೆ ಪ್ರಶ್ನೆ ಕೇಳ್ಬೋದು. ನಾವೇನಾದ್ರು ಹೇಳ್ಕೊಂಡ್ರೆ ತಾನೇ ಪ್ರಶ್ನೆ ಬರೋದು ನಿನಗೆ. ಕಿಟ್ಟಪ್ಪನವ್ರಿಗೊಂದು ಡೈಲಾಗ್ ಇದೆ, ತಬ್ಲಾ ನಾಣಿಯವ್ರು ಹೇಳ್ತಾರೆ, ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ, ಸೀರೆ ಬಿಚ್ಚಕ್ಕೆ ಬರಲ್ಲ, ಹೆಂಗೆ ಮಾಡ್ತಾನೋ ಏನೋ ಪ್ರಸ್ತ ಅಂತ. ನಿಮ್ಮ ಚಿತ್ರಕ್ಕೇನೆ ಈ ತರ ಥಿಯೇಟರ್ ಚಿತ್ರರಂಗದವ್ರು ಯಾಕಿಲ್ಲ ಅಂತ ಕೇಳ್ತಾರೆ. ಅದು ಚಿತ್ರರಂಗಕ್ಕೆ ಸಮಸ್ಯೆ ಆಗಿರೋದ್ರೆ ಅವ್ರು ಯಾರು ಯಾಕೆ ಪ್ರಶ್ನೆ ಮಾಡ್ತಾರೆ? ಇಲ್ಲ, ಅದರ ಬಗ್ಗೆ ಉಲ್ಲೇಖ ಮಾಡೋಕ್ಕಾಗಲ್ಲ. ನಮಗಿನ್ನೂ ಯಾರು ಹೋರಾಟ ಮಾಡ್ತಾ ಇದ್ದಾರೋ, ಯಾರು ಹೋರಾಟ ಮಾಡ್ತಿಲ್ವೋ, ಸಹಾಯ ಮಾಡ್ತಿಲ್ವೋ ಗೊತ್ತಿಲ್ಲ. ನಾವು ಇವತ್ತೇ ಈ ವಿಷಯ ಹೇಳ್ತಾ ಇರೋದು. ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀರೋ ಹೋರಾಟನ, ಆನಂತರ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ತೀವಿ. ನಾಳೆಯಿಂದ ಗೊತ್ತಾಗುತ್ತೆ. ಯಾಕಂದರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿರೋದು, ನಮಗೆ ಇದ್ರ ಬಿಸಿ ತಟ್ಟಿದ್ದು ಇವತ್ತು ಬೆಳಿಗ್ಗೆ. ನೀವೆಲ್ಲ ಬರ್ತೀರಾ, ನಿಮ್ಮ ಮುಂದೆ ಹೇಳ್ಕೋಬೋದು. ನಿಮ್ಗಳಿಗೆ ಸೆನ್ಸರ್ ಇಲ್ಲ, ಸಿನಿಮಾಗೆ ಸೆನ್ಸರ್ ಇದೆ, ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ. ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನ ಬಿಚ್ಚಿ ಮಾತಾಡ್ಬೋದು. ನೀವು ಅದನ್ನು ನೇರವಾಗಿ ಆಡಿಯನ್ಸಿಗೆ ತೋರಿಸ್ತೀರ. ಅದನ್ನು ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ. ಚಲವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು. ಕರ್ನಾಟಕದ ಹೆಚ್ಚು ಕಡಿಮೆ ಒಂದು 55 ಲಕ್ಷ ಜನರಿಗೆ ಅವರು ಸತತವಾಗಿ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು, ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು. ಅವ್ರಿಗೇನು ಹೋರಾಟ ಹೊಸದಲ್ಲ. ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಯಾರು ಜನರು ನುಗ್ಗಿಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡ್ಸೋಕೆ ರೆಡಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ. ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ. ಸಿನಿಮಾ ನಾವು ಒಂದು 72 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು 14-15 ದಿನ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಕುಣಿಗಲ್ ಈ ಸಿನಿಮಾ ಶೂಟಿಂಗ್ ಆಗಿದೆ. ಸಂಜು ಇಟ್ಸ್ ಗೀತಾ 2 ರಿಲೀಸ್ ಆಗ್ತಾರೆ. ಗೆಳೆಯ ಹೇಳಿದಾಗೆ ಅಮೆರಿಕಾದಲ್ಲೇ ನಮಗೆ 31 ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದಿನ್ನೂ ಹೆಚ್ಚು ಕಡಿಮೆ 50 ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಆಸ್ಟ್ರೇಲಿಯಲ್ಲಿ ಒಂದು 2-3 ಸ್ಕ್ರೀನ್, 4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಒಂದು 3-4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ.
ಬೆಂಗಳೂರಲ್ಲ, ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು 200 ಆಗಿದೆ. ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸು ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಇರ್ತೀವಿ ನಾವು, ನಂಬರ್ ಆಫ್ ಶೋಸ್ ಗೊತ್ತಿಲ್ಲ. ಹೀಗಾಗಿ ಜನವರಿ 10ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು, ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು, ಛಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳಿದ್ರೆ ಬೇರೆ ಥರ ಆಗುತ್ತೆ. ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ. ಅದೇನಾಗಬೇಕು, ಯಾವ್ಯಾವ ಸಿನಿಮಾ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ. ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ. ನನ್ನ ಮನೆಯ ಮಕ್ಕಳಿಗೆ ಟೊಮೊಟೊ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾಡ್ಬರೀಸ್ ಕೊಡಿಸ್ತೀರ, ನೀವು ತಪ್ಪಾಗತ್ತೆ. ಇದು ಚೆನ್ನಾಗಿಲ್ಲ, ಅದನ್ನು ಮಾಡಬೇಡಿ. ಅದಕ್ಕಿಂತ ಉತ್ಕಟವಾದ ಪ್ರೇಮ. ಅಲ್ಲಿ ಅವರಿಬ್ಬರಿಗೂ ಮದುವೆ ಆಗಲ್ಲ. ಇಲ್ಲಿ ಇವ್ರು ಮದುವೆ ಮಾಡ್ಕೊಂಡೇ ಜೀವನ ಶುರು ಮಾಡ್ತಾರೆ. ಸಿನಿಮಾ ಬಿಗಿನಿಂಗಲ್ಲೇ ಆಲ್ರೆಡಿ ಇವರಿಬ್ಬರಿಗೆ ಮದುವೆ ಆಗಿರುತ್ತೆ. ಅವರ 10 ವರ್ಷಗಳ ದಾಂಪತ್ಯದ ಕಥೆ ಹೇಳಕೊಟ್ರಿ. ಒಬ್ಬ ತೀರಾ ಮಾನವೀಯತೆ ಒಂದಿಟ್ಟುಕೊಂಡು ತುಂಬ ಕಷ್ಟಪಡ್ತಾರೆ ಒಬ್ಬ ಬಡ ಹುಡುಗ. ಆ ಹುಡುಗನ ಕೆಲವು ಒಳ್ಳೆತನಗಳು ಇಷ್ಟಪಡೋ ಒಂದು ಹುಡುಗಿ, ಅವರಿಬ್ಬರು ಹೋರಾಟ ಹೇಗೆ ಮಾಡ್ಕೊಂಬರ್ತಾರೆ, ಅವ್ರ ಮಧ್ಯೆ ಇರೋ ಪ್ರೀತಿ. ಆ 10 ವರ್ಷ ಟ್ರಾವೆಲಲ್ಲಿ ಈ ಹುಡುಗನ ಒಂದು ವಿಷಯ. ಅಲ್ಲ ಅನಿಲ್, ಸಾರಿ ಅಣ್ಣ, ನಿನಗೆ ವೆಡ್ಡಿಂಗ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ, ವ್ಯಾಲೆಂಟೈನ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ? ಯಾವ್ದು ಇಷ್ಟ? ಅದೇ ಈ ಸಿನಿಮಾ. ವೆಡ್ಡಿಂಗ್ ಕಾರ್ಡ್. ಮಾತಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರು. ಲೈಕ್ ಹುಡುಗ ತುಂಬಾ ಮನಸ್ಸು ಕೇಳ್ತಾರೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಇಂಪ್ಯಾಕ್ಟ್ ಆಗಿ ಮಾತಾಡ್ತಾರೆ. ಚೇತನ್ ಏನು ಮಾಡಿದ್ದಾರೆ? ಕಮ್ಮಿ ಅಲ್ವಾ? ಬರೋಣ. ಎಲ್ಲರಿಗೂ ನಮಸ್ತೆ. ಅನಿಲ್, ಫಸ್ಟ್ ಆಫ್ ಆಲ್ ಈ ಕತೆ ನನ್ಗೆ ಹೇಳಿದಾಗ ಡಾಕ್ಟರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ನಾನು ಈ ಗೆಟಪಲ್ಲಿ ಇದ್ದೆ, ಯಾವುದೋ ಬೇರೆ ಪ್ರಾಜೆಕ್ಟ್ಗೆ. ಈ ಥರ ಗೆಟಪ್ ಸೂಟ್ ಆಗುತ್ತೆ ಡಾಕ್ಟರ್ ಕ್ಯಾರೆಕ್ಟರ್ಗೆ ಅಂತ. ಇಲ್ಲ, ನಾವು ಅದೇ ಥರ ಫಸ್ಟ್ ನಾನು ಮ್ಯೂಸಿಕ್ ಕೇಳಿಸ್ ನಾಗಶೇಖರ್ ಸರ್. ನಾನು ಆ್ಯಕ್ಚುಲಿ ಅವ್ರದ್ದು 1 ತಿಂಗಳು ಫೋನ್ ಎತ್ತಿರಲಿಲ್ಲ, ಯಾಕಂದ್ರೆ ನನಗೆ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಇಲ್ಲ, ಯಾವ ಥರ ಸೂಟ್ ಆಗುತ್ತೆ, ಯಾವ ಥರ ಸೂಟ್ ಮಾಡ್ತೀನಿ ಅಂತ ನನಗೆ ಕರೆದು ಹೇಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಕತೆ ಅಂದರೆ, ಇಟ್ಸ್ ಅನ್ ಇನ್ನೋಸೆಂಟ್ ಒಂದು ಇನ್ನೋಸೆಂಟ್ ಹುಡುಗ, ಇನ್ನೋಸೆಂಟ್ ಹುಡುಗಿ, ಒಂದು ಕ್ಯೂಟ್ ಲವ್ ಸ್ಟೋರಿನ ಯಾವ ಥರ ಎಲಾಬ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ, ಲಾಸ್ಟ್ಗೆ ಈ ಕ್ಯಾರೆಕ್ಟ್ರು ತುಂಬ ಒಂದು ಪ್ರಾಮುಖ್ಯತೆ ಇರೋಂಥ ಒಂದು ಕ್ಯಾರೆಕ್ಟರ್ನ ನಾನು ಇದರಲ್ಲಿ ಸಂಭಾಳಿಸಿದ್ದೀನಿ. ಸೊ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆಸಿದ್ರು. ಆಮೇಲೆ ಹೇಳ್ತಾ ಇದ್ದಾರೆ ಇವಾಗ ಬೆಸ್ಟ್ ಅಪಿಯರೆನ್ಸ್ ಆಗಿದೆ ಅಂತ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚಲವಾದಿ ಕುಮಾರ್ ಸರ್ಗೆ, ಸರ್ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಸಿನಿಮಾನ ನನ್ನ ಕ್ಯಾರೆಕ್ಟರ್ನ ನನ್ನ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಗೊತ್ತಾಗೋದು ನಾನು ಏನು ಮಾಡಿದ್ದೀನಿ ಅಂತ. ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಇವನ್ ಐ ಆಮ್ ವೆರಿ ಈಗರ್ ಟು ವಾಚ್ ಸಂಜು ವರ್ಡ್ಸ್ ಗೀತಾ 2. ಯಾಕಂದರೆ ಸಂಜು ವರ್ಡ್ಸ್ ಗೀತಾ 1ನಲ್ಲಿ ಐ ವಾಸ್ ಎ ವೆರಿ ಗುಡ್ ಫ್ಯಾನ್. ಐ ವಾಸ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸಂಜು ವರ್ಡ್ಸ್ ಗೀತಾ 1. ಸಾಂಗ್ಸ್ಗೆ, ಆ ಸಬ್ಜೆಕ್ಟ್ಗೆ ಎಲ್ಲರೂ ನೋಡಿರ್ತಾರೆ ತಾನೆ ಸಂಜು ವರ್ಡ್ಸ್ ಗೀತಾ 1. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಇಂಥ ಒಂದು ಸಿನಿಮಾದಲ್ಲಿ ಪಾರ್ಟ್ 2 ಈ ಸೀಕ್ವೆಲ್ ನಡಿಬೇಕಾದ್ರೆ ನನಗೆ ಈ ಥರ ಕರೆದು ಆಫರ್ ಕೊಟ್ಟಿದ್ದು ನಮ್ಮ ನಾಗಶೇಖರ್ ಸರ್ಗೆ. ನಾಗಶೇಖರ್ ಸರ್ ತುಂಬ ಒಳ್ಳೆ ಡೈರೆಕ್ಟರ್ ಸರ್, ತುಂಬ ಒಳ್ಳೆ ಡೈರೆಕ್ಟರು. ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾದಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಡೈರೆಕ್ಟರ್ಗಳನ್ನ ಉಳಿಸಿ ಬೆಳೆಸ್ಬೇಕಾಗಿರೋದು ನಮ್ಮ ಕನ್ನಡಿಗರ ಕರ್ತವ್ಯ. ಆಗಲೇ ಹೇಳ್ತಿದ್ರು ಸರ್, US ಅಲ್ಲೆಲ್ಲ ಅಷ್ಟೊಂದು ಸಿಕ್ಬಿಟ್ಟಿದೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಷ್ಟೊಂದು ಥಿಯೇಟರ್ಗಳು ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲೆಲ್ಲ ಆ್ಯಕ್ಚುಲಿ ಕನ್ನಡ ಸಂಘಗಳಿದ್ದಾರೆ, ಕನ್ನಡ ಸಂಘಗಳು ಮಾಡ್ಕೊಂಡಿದ್ದಾರೆ. ಪ್ರತಿ ವಾರಕ್ಕೋ ಇಲ್ಲ ತಿಂಗಳಿಗೊಂದ್ಸತಿ ಎಲ್ಲರೂ ಮೀಟ್ ಆಗ್ತಾರೆ. ಈ ಥರ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಹೋಗಿ ನೋಡ್ತಾರೆ. ನಮ್ಮಲ್ಲಿ ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲೇ ತಗೊಂಡ್ರೆ ಎಷ್ಟು ಜನ ಇದ್ದಾರೆ? ಆಲ್ಮೋಸ್ಟ್ 50 to 60% ಕನ್ನಡಿಗರು ಇಲ್ವೇ ಇಲ್ಲ ಇಲ್ಲಿ. ಬೇರೆ ಭಾಷೆಯವರೇ ಇರೋದಿಲ್ಲ.
ಅವ್ರುಗಳೆಲ್ಲ ಬೇರೆ ಬೇರೆ ಭಾಷೆಗಳ ಸಿನಿಮಾ ಬಂದಾಗ ಯಾವ ಥರ ನುಗ್ಗಿ ಹೋಗ್ತಾರೋ ಆ ಥರ ನಮ್ಮವ್ರು ಹೋಗಕ್ಕೆ ಯಾಕೆ ಹೆದರ್ತಾರೋ ಗೊತ್ತಿಲ್ಲ. ನಮ್ಮ 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 ತಾಯಿನ ನಾವು ಫಸ್ಟ್ ಪ್ರೇಮಿಸೋಣ, ಆಮೇಲೆ ಪಕ್ಕದ ಮನೆ ತಾಯಿಯಾಗಿ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನ ಆಮೇಲೆ ಮಾಡಿದ್ರಾಯ್ತು. ಸೊ ನಮ್ಮ ಕನ್ನಡ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ದಯವಿಟ್ಟು ಹೋಗಿ ಸಿನಿಮಾದಲ್ಲಿ ಧೈರ್ಯವಾಗಿ ಹೋಗಿ ನೋಡಿ. ಯಾಕೆ ಹೆದರ್ಕೋತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಈ ಥರ ಹೆದರ್ಕೊಂಡ್ರೆ ನಿರ್ಮಾಪಕರುಗಳು ಹೆದರ್ಕೋತಾರೆ, ನೆಕ್ಸ್ಟು ನಿರ್ದೇಶಕರು ಹೆದರ್ಕೋತಾರೆ, ಈವನ್ ಆಕ್ಟರ್ಗಳು ಇಲ್ಲಿ ಯಾಕೆ ಮಾಡಬೇಕು, ಬೇರೆ ಯಾವ್ದಾರ ಮಾಡೋಣ ಅಂತ ಅವಾಗ ಹೋಗ್ತಾರೆ ಬೇರೆ ಬೇರೆ ಭಾಷೆಗಳನ್ನ ತಗೊಂಡು. ತಮಿಳಲ್ಲಿ ಮಾಡೋಣ, ತೆಲುಗಲ್ಲಿ ಮಾಡೋಣ, ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಗೆಲ್ಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಜನಕ್ಕೆ ಬಿಟ್ಟಿರೋದು ಮತ್ತೆ ನಿಮ್ಗಳಿಗೆ ಬಿಟ್ಟಿರೋದು. ಗೆಲ್ಸಿದ್ರೆ 100% ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಮತ್ತೆ ಸರ್ ಹೇಳಿದ್ರು ಅದು ನಿಜ. ಏನು ಅಂತಂದ್ರೆ ಫಸ್ಟ್ ಇಲ್ಲಿ ರೈಟರ್ಸ್ಗೆ ಡೈರೆಕ್ಟರ್ಸ್ಗೆ ಹೊಟ್ಟೆ ತುಂಬಾ ಊಟ ಕೊಡಿ, ಅವಾಗ ಒಳ್ಳೊಳ್ಳೆ ಕಥೆಗಳು ಆಚೆ ಬರುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ಏನೂ ಆಚೆ ಬರಲ್ಲ, ಬರೀ ಹಸು ಬಗ್ಗೆನೇ ಇರುತ್ತೆ ಅವ್ರ ಚಿಂತೆ, ಮನೆ ಬಗ್ಗೆ, ಹಸು ಬಗ್ಗೆ. ಅದಿದ್ರೆ ಬರೀ ಆರ್ಟಿಗೆ ಮಾತ್ರ ಸೀಮಿತ ಆಗಿದ್ರೆ ಆರ್ಟಿಸ್ಟ್ ಇಲ್ಲ, ಇದರಲ್ಲಿ ಪಾತ್ರ ಇಲ್ಲ. ಕಲಾ ನಿರ್ದೇಶಕನಾಗಿ ಕೆಲಸ ಮಾಡ್ತೀನಿ ಈ ಚಿತ್ರದಲ್ಲಿ. ಒಂದು ಹೇಳೋದೇನು ಅಂದರೆ, ನನಗೆ ನಾಗಶೇಖರ್ ಭಾಳ ಒಬ್ಬ ನಿರ್ದೇಶಕನಾಗಿ ಬಹಳ ಇಷ್ಟವಾಗುವಂಥ ವ್ಯಕ್ತಿ. ಯಾಕೆಂದರೆ ಅವನ ಹುಚ್ಚುತನ, ಆಮೇಲೆ ಇಡೀ ಚಿತ್ರಕ್ಕೆ ತನ್ನನ್ನು ತಾನು ಕೊಟ್ಕೊಳ್ಳೋದು, ಕಥೆಗಾಗಲಿ ಸಂಗೀತಕ್ಕಾಗಲಿ ಅಥವಾ ಎಲ್ಲ ವಿಭಾಗಗಳಲ್ಲಿ ಕೆಲಸ ಹೇಗಾಗಬೇಕು ಅನ್ನುವ ತುಡಿತ ಮತ್ತು ಇದು. ಆಮೇಲೆ ಅದು ಸಂಜು ವೆಟ್ಸ್ ಗೀತಾದಲ್ಲೂ ಕಾಣಿಸಿದೆ, ಅವನು ಮಾಡಿದಂಥ ಮೈನಾದಲ್ಲೂ ಕಾಣಿಸಿದೆ, ಈಗ ಸಂಜು ವೆಟ್ಸ್ ಗೀತಾ ಪಾರ್ಟ್ 2ನಲ್ಲೂ ಅದು ಕಾಣಿಸುತ್ತೆ. ಇದರ ಕುಸರಿ ಕೆಲಸ ಆಗಲಿ, ನಟನೆ ವಿಷಯದಲ್ಲಾದರೂ ಅಷ್ಟೇ, ಕ್ಯಾರೆಕ್ಟರ್ನ ಒಂದು ಕ್ಯಾರೆಕ್ಟರೈಸೇಷನ್ನ ಹೇಗೆ ಮಾಡಬೇಕು. ಈಗ ರಚಿತಾರಾಮ್ ಅವರು ಕ್ಯಾರೆಕ್ಟರ್, ಅಲ್ಲಿ ರಮ್ಯಾ ಇದ್ದರು, ಇಲ್ಲಿ ರಚಿತಾರಾಮ್ ಅವರು ಇದ್ದಾರೆ. ಬಟ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ನ ಹೇಗೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳಿರ್ಬೋದು. ಆಮೇಲೆ ನಮ್ಮ ಶ್ರೀಧರ್ ಕಿಟ್ಟಿ, ಒಟ್ಟಾರೆ ಚಿತ್ರ ಬಹಳ ಒಂದು ಸುಂದರವಾದಂತಹ ಪ್ರೇಮಕತೆ. ನಿಮಗೆ ಈಗಾಗಲೇ ಚಂದ್ರಚೂಡ್ ಹೇಳಿರ್ತಾರೆ ನಿಮಗೆ ಸೀರೆ ಕತೆ ಅಂತ. ಮನೆಯಲ್ಲೋ ಅಥವಾ ಅವ್ರವ್ರದೇ ಕೆಲಸದಲ್ಲಿ ಇರ್ತಾರೆ. ಬಟ್ ಚಂದ್ರಚೂಡವ್ರನ್ನ ಜೊತೆಯಲ್ಲೇ ಹಾಕ್ಕೊಂಡು ಇಡೀ ಸಿನಿಮಾ ಒಂಥರ ನಮ್ಮ ನಾಗಶೇಖರಿಗೆ ಈ ಏನೋ ಬುಕ್ಕಿನ ಬ್ಯಾಗ್ ಇರುತ್ತಲ್ಲ ಮಕ್ಕಳದ್ದು, ಆ ಥರನೇ ಆಗ್ಬಿಟ್ಟಿದ್ರು. ಯಾವಾಗ ಬೇಕು ಅಂದ್ರೆ ಅವಾಗ ತೆಗೆದ್ಬಿಟ್ಟು ಚಂದ್ರು ಬಾಯಿ ಬಿಡ್ಕೊ, ನಾನು ಹೇಳಿದ್ರೆ ಬರಿ ಅಂತ ಹೇಳಿ ಆ ಥರ ಹೇಳಿಸಿ ಬರ್ಸಿದ್ದಾನೆ. ಜನವರಿ 10ಕ್ಕೆ ರಿಲೀಸ್ ಆಗ್ತಿದೆ. ಹೊಸ ವರ್ಷಕ್ಕೆ ಒಂದು ಹೊಸ ಮೊದಲ ಕನ್ನಡ ಚಿತ್ರ, ಒಂದು ರೀತಿಯ ಸದಭಿರುಚಿಯ ಚಿತ್ರ. ಬಹಳ ಖುಷಿಯಾಗುತ್ತೆ, ನೀವೆಲ್ಲರೂ ನೋಡಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರ. ನಾವೆಲ್ಲ ನಿಮಗೆ ಹೀರೋ ಆಗಿ ಕಾಣಿಸ್ತೀವಿ, ಬಟ್ ನಮಗೆ ನೀವು ಕೂಡ ಹೀರೋಗಳಾಗಿ ಕಾಣಿಸ್ತೀರಿ. ಯಾಕೆಂದರೆ ನಿಮ್ಮೆಲ್ಲರ ಕೆಲಸ ಈಗ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿಯೊಂದು ವಿಷಯವನ್ನು, ನಮ್ಮ ಚಿತ್ರರಂಗದ ಒಂದು ಒಳ್ಳೆಯ ವಿಷಯವನ್ನು ಹೇಳ್ಬೇಕಾದ್ರೆ ಅದನ್ನು ಅಷ್ಟೇ ಸುಲಲಿತವಾಗಿ, ಅಷ್ಟೇ ಚೆನ್ನಾಗಿ ಮುಟ್ಟಿಸ್ತೀರಿ. ಅದೇ ಥರ ಸಂಜು ವೆಟ್ಸ್ ಗೀತವನ್ನು ತಾವು ಮುಟ್ಟಿಸ್ತೀರಿ ಅನ್ನುವಂತಹ ಒಂದು ಆಶಯದಲ್ಲಿದ್ದೇನೆ. ತುಂಬ ಒಳ್ಳೆಯದಾಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಧರ್ ಸರ್, ಸಂಜು ವೆಟ್ಸ್ ಗೀತ ಅಂತ ಬಂದಾಗ ಆಲ್ಬಮ್ ಹಿಟ್, ಸೊ ಪಾರ್ಟ್ 2 ಅಂತ ಬಂದಾಗ ಈಗಾಗಲೇ ಸಾಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಾಂಗ್ ಮಾಡ್ತಾ ಇದೆ. ಸೊ ಅದೆಷ್ಟು ಚಾಲೆಂಜಿಂಗ್ ಆಗ್ತಿದೆ ಲೈಕ್ ಪಾರ್ಟ್ 1ಗೆ ಕಾಂಪೀಟ್ ಮಾಡೋದು? ಸರ್ ಇಲ್ಲಿ ಬಂದ್ಬಿಡ್ತೀರಾ? ಬನ್ನಿ 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 ಸರ್, ಬರ್ಬೋದು, ನೀವು ಬರ್ಬೋದು, ಬನ್ನಿ. ಸಂಜು ವೆಟ್ಸ್ ಗೀತ ಮ್ಯೂಸಿಕಲ್ ಚೇರ್. ಎಕ್ಸಾಕ್ಟ್ಲಿ. ಎಲ್ಲರಿಗೂ ನಮಸ್ಕಾರ. ನೇರವಾಗಿ ಮನಸ್ಸಿಗೆ ಮತ್ತು ಕಿವಿಗೆ ನುಗ್ಗುವಂಥ ಯೂಟ್ಯೂಬರ್ಸ್ ತಾವೇನಿದೆ
ಶರಣಾರ್ಥಿ. ನಿಮ್ಮ ಮೂಲಕ ನಮ್ಮ ಸಂದೇಶ ಬಹಳ ಬೇಗ ರವಾನಿಸುತ್ತೆ. ಈಗ ಆಲ್ರೆಡಿ ಲೈವ್ ಹೋಗ್ತಿರೋರು ನನಗೆ ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ವೆರಿ ಫಾಸ್ಟೆಸ್ಟ್ ಅಂತೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂಲಕ ಇವತ್ತು ಎಲ್ಲ ಘಟಾನುಘಟಿರು ನಮ್ಮ ಚಂದ್ರಣ್ಣವರು, ಅರುಣ್ ಸಾಗರ್ ಅವರು, ಮತ್ತು ಚೇತನ್ ಚಂದ್ರ ಅವರು, ನಿರ್ದೇಶಕರು, ಕಿಟ್ಟಪ್ಪ ಅವರು ಎಲ್ಲರೂ ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಸಂಗೀತದ ವಿಚಾರಕ್ಕೆ ಬಂದಾಗ ನನಗೆ ಕೇಳಿದಂಥ ಪ್ರಶ್ನೆಗೆ, ಹೌದು, ಒಂದು ದೊಡ್ಡ ಹಿಟ್ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ, ಹಾಡುಗಳ ಮೂಲಕ ಸದ್ದು ಮಾಡಿದಂಥ ಸಿನಿಮಾ, ಇದಕ್ಕೆ ಸೀಕ್ವಲ್ ಅಂತ ಬಂದಾಗ ಹೆಸರಲ್ಲಿ ಸಂಜು ಗೀತಾ ಪಾರ್ಟ್ 2 ಅಂತ ಬಂದಾಗ ಇಲ್ಲಿ ನಾನೊಬ್ಬ ಹೊಸಬ ಆಗ್ತೀನಿ ಅಂದರೆ ಟೆಕ್ನಿಕಲ್ ಕ್ರ್ಯೂಯಲ್ಲಿ. ಸೊ ಇದನ್ನು ಬಹಳ ನಾನು ನಂಬಿಕೆಯಿಂದ, ಉತ್ಸಾಹದಿಂದ ಇದನ್ನು ಕೈಗೆತ್ಕೊಂಡು, ಅಷ್ಟೇ ಸಂತೋಷದಿಂದ ಕೈಗೆತ್ಕೊಂಡು. ಯಾಕಪ್ಪ ಅಂತ ಹೇಳಿದ್ರೆ, ನಿರ್ದಿಷ್ಟವಾದ, ಬಹಳ ಸ್ಪಷ್ಟವಾದ ಆಲೋಚನೆ ಮತ್ತು ವಿವರಣೆ ಮತ್ತು ಸಂಗೀತದ ಒಂದು ಚೌಕಟ್ಟು ಏನಂತ ಬಲ್ಲ ಒಬ್ಬ ನಿರ್ದೇಶಕನ ಜೊತೆ ನಾನು ಇದ್ದೀನಿ ಅಂತ, ಒಟ್ಟಾರೆ ಆ ತಂಡದ ಜೊತೆನೇ ನಾನು ಇದ್ದೀನಿ ಅಂತ. ಚಂದ್ರಚೂಡ್ ಸರ್ ಮತ್ತು ಕಿಟ್ಟಪ್ಪ ಅವರು ಇವರೆಲ್ಲ ಸಂಗೀತಕ್ಕೆ ಭಾಳ ಅಂಟ್ಕೊಂಡಿರ್ತಾರೆ. ಸೊ ನಾನು ತುಂಬ ಸಂತೋಷವಾಗಿ ಇದನ್ನು ಒಪ್ಕೊಂಡೆ. ಮತ್ತು ಹಾಡುಗಳು ಅಷ್ಟೇ ಚೆನ್ನಾಗಿ ಬಂತು. ಜೊತೆಗೆ ಕವಿರಾಜ್ ಅವರು, ಕವಿಗಳು, ಅವರೆಲ್ಲ ಚಿತ್ರಗಳಿಗೂ ನಾಗಪ್ಪ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಇದೇನು ಹೊಸದಲ್ಲ, ಒಳ್ಳೊಳ್ಳೆ ಸಾಲುಗಳನ್ನು ಕೊಟ್ಟರು. ಮತ್ತು ಸೋನು ನಿಗಮ್ ಅವರು, ಸೊ ಇದಕ್ಕೆ ಒಂದು 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 ದೈವ ಧ್ವನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ಕಂಡ ಒಂದು ಅದ್ಭುತವಾದ ಒಂದು ಕಂಠಸಿರಿ ಅವ್ರದ್ದು. ಸೊ ಈ ಒಂದು ಆಲ್ಬಮ್ಗೆ ಅಫ್ಕೋರ್ಸ್ ನಮ್ಮವರು ಇಲ್ಲಿ ತುಂಬ ಜನ ನಮ್ಮ ಈ ಹಾಡುಗಳನ್ನು ಚಿತ್ರದ ಜೊತೆಗೆ ಈ ಹಾಡುಗಳನ್ನ ವೈಭವೀಕರಣ ಮಾಡಿರ್ತಕ್ಕಂಥ ರೀತಿ, ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್, ನನ್ನ ಚಿತ್ರದ ನನ್ನ ಮ್ಯೂಸಿಕಲ್ ಜರ್ನಿ, ನನ್ನ ಫಿಲ್ಮ್ ಜರ್ನಿಗೆ ದಿ ಬೆಸ್ಟ್ ಸಾಂಗ್ಸ್ ಅಂಡ್ ದ ಬೆಸ್ಟ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ಈ ಪ್ರೆಸ್ ಮೀಟ್ ಆಗೋಕ್ಕಿಂತ ಮುಂಚೆ ಈ ವಿಚಾರವನ್ನು ಹಂಚ್ಕೊಂಡಿದ್ದೆ. ಸೊ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ನನ್ನ ಕರಿಯರಲ್ಲಿ ಸಂಜು ಗೀತಾ ಪಾರ್ಟ್ 2. ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಕಿಟ್ಟಪ್ಪ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ. ಕಡೆಯದಾಗಿ ಹೇಳಿದ್ರು, ಇವತ್ತಿನ ಒಂದು ಬಹಳ ಶಕ್ತಿ, ಬಹಳ ಒಂದು ಸ್ಫೂರ್ತಿ ಮಾಡೋ ನಮ್ಮೆಲ್ಲರ ಸಪೋರ್ಟ್ ಬೇಕಾಗಿರೋದು ನಿರ್ಮಾಪಕರಿಗೆ. ಈಗಷ್ಟೇ ನಾವು ಥಿಯೇಟ್ರ್ಗಳ ವಿಚಾರ ಮಾತಾಡ್ತಿದ್ವಿ, ಹಲವಾರು ಕಡೆಯಿಂದ ನಮ್ಗೆ ಸಪೋರ್ಟು ಬರ್ತಿದೆ. ಸೊ ಹೋರಾಟ ಇನ್ನೇನು ಶುರು ಆಗುತ್ತೆ ಅನ್ನೋ ಥರ ಇದೆ. ಸೊ ನಮಗೆಲ್ಲರೂ ಒಳ್ಳೆ ಥಿಯೇಟ್ರ್ ಸಿಗುತ್ತೆ ಅಂತಲೂ ಒಂದು ಭರವಸೆ ಇದೆ. ಮತ್ತು ನಮ್ಮ ನಿರ್ಮಾಪಕರಾಗಿ ಚಲವಾದಿ ಕುಮಾರ್ ಸರ್ ಏನಿದ್ದಾರೆ, ಹೋರಾಟಗಾರ, ಇವರ ಒಂದು ಸಪೋರ್ಟ್ ಈ ಸಿನಿಮಾಗೆ ತುಂಬಾ ಇದೆ. ಮತ್ತು ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನಿಮ್ಮೆಲ್ಲರ ಸಪೋರ್ಟು ಕೂಡ ಅವಶ್ಯ. ಧನ್ಯವಾದ ಎಲ್ಲರಿಗೂ, ನಮಸ್ಕಾರ. ಮೇಡಮ್ ಬಂದ್ರಂತೆ 2 ನಿಮಿಷ ನೀವು ಮಾತಾಡ್ಬಿಡಿ ಸರ್. ಆಯ್ತಾ, ಮಾತಾಡಾಯ್ತಲ್ಲ. ಒಂದು 2 ಮಿನಿಟ್ಸ್ ಅದು ಎಲ್ಲ ಸಿನಿಮಾ ಹೇಳಿ, ಎಲ್ಲದರಲ್ಲೂ ನಮ್ಮ ಇಲ್ಲ. ಏನಂದರೆ ನಾವು ಸ್ವಲ್ಪ ನಮ್ಮ ಪುಟ್ಟಣ್ಣ ಕಡಗಲ್ ಸರಿಂದ ಇನ್ಫ್ಲೂಯೆನ್ಸ್ ಆದವರು. ಸೊ ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ, ಒಬ್ಬ ಕಮರ್ಷಿಯಲ್ ಡೈರೆಕ್ಟ್ರಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ, ತುಂಬ ಸಿನಿಮಾ ನೋಡಿದ್ದೀವಿ, ಹೀರೋಯಿನ್ ಸತ್ತೋದ್ರೆ ಪ್ರೊಡ್ಯೂಸರ್ ಬದುಕಿರ್ತಾರೆ, ಹೀರೋಯಿನ್ ಬದುಕಿದ್ರೆ ಪ್ರೊಡ್ಯೂಸರ್ ಸತ್ತೋಗಿರ್ತಾರೆ. ಸೊ ಹಾಗಾಗಿ ಪ್ರೊಡ್ಯೂಸರ್ ಬದುಕೋ ಪ್ರಯತ್ನ ಟ್ರಾಜಿಡಿ, ಅದಿಲ್ಲ, ಅದೇ ಹೇಳಲ್ಲ ನಾನು. ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಏನಾಗ್ತಾರೆ ಅಂತ ನೀವು ಡಿಸೈಡ್ ಮಾಡಿ, ಸಿನಿಮಾ ನೋಡಿ. ನೆಕ್ಸ್ಟ್ ಕ್ವಶನ್. ಆಸೆ ಇತ್ತು ಇವರು ನೋಡಿ, ಶತ್ರು ಕಹ ಏನು ಬಗಲ್ ಮೇ ಅಂತಾರಲ್ಲ ಹಂಗೆ. ತುಳಿತಕ್ಕೊಳಗಾದ ನಟ. ಕನ್ನಡ ಇಂಡಸ್ಟ್ರಿಯಲ್ಲಿ, ದಕ್ಷಿಣ ಭಾರತದಲ್ಲಿ ಬಲಗಾರರು ತುಳಿತಕ್ಕೊಳಗಾದ ನಟ ಅಂದರೆ ನಾಗಶೇಖರ್. ಜನವರಿ 10th ರಿಲೀಸ್ ಆಗ್ತಿದೆ ಸಿನಿಮಾ. ತುಂಬ ಚೆನ್ನಾಗಿ ಮೂಡ್ ಬಂದಿರುವಂಥ ಸಿನಿಮಾ.
ಒಳ್ಳೆ ಕತೆ ಇರುವಂಥ ಸಿನಿಮಾ, ಸೂಪರ್ ಟೆಕ್ನಿಷಿಯನ್, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಜುವಲ್ಸ್ ಇರುವಂಥ ಸಿನಿಮಾ. ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್. ಐ ಥಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾ. ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತೀರ, ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ, ಇನ್ನು ಕೆಲವೊಂದು ಕಡೆ ಇಷ್ಟಪಡೋವಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ ನೋಡ್ತಾ ನೋಡ್ತಾ. ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ, ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ. ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ. ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡೇ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ, ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ, ಇಷ್ಟು ಸಾಕು. ಥ್ಯಾಂಕ್ ಯು. ಹಲೋ. ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಆ್ಯಕ್ಚುಲಿ ಅದು ಇನ್ಫ್ಯಾಕ್ಟ್ ಅದು ಹಲವಾರು ಜನ ಕೇಳಿದ್ದಾರೆ ನನಗೆ ಆ ಪ್ರಶ್ನೆ, ನೀವೇನು ಸಿಂಗರಾ ಸಿನಿಮಾದಲ್ಲಿ ಅಂತ. ಆ್ಯಕ್ಚುಲಿ ಇಲ್ಲ, ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಸಿನಿಮಾದಲ್ಲಿ. ಹಾಂ, ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಸಿಂಗರ್. ಪ್ಲೀಸ್ ಮುಂದೆ ತುಂಬ ಇಲ್ಲ, ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ, ಹಾಡಬೇಕು ಅನ್ನೋ ಒಂದು ಆಸೆ ಇದೆ. ವಿಲ್ ಸಿ, ಓಕೆನಾ? ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಜಸ್ಟ್ ಥಾಟ್ ಆಫ್ ಇಟ್, ಹಾಗೆ ಮಾಡಿರೋವಂಥದ್ದು. ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಗಿಟಾರಿಸ್ಟ್. ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು. ಸೊ ಯಾ ಹಾಗೆ. ತಡಿಯಪ್ಪ, ಈಗ ರಮ್ಯಾ MP ಆಗಲಲ್ಲಪ್ಪ, ನೆಕ್ಸ್ಟ್ ಇವಳು MP. ಏನೇನು ಹೇಳಿ? ಕ್ಷೇತ್ರ ಡಿಸೈಡ್ ಆಗಿಲ್ಲ, ತಡಿಯಪ್ಪ. ಅದವ್ರು ಹೇಳಿದ್ದು, ಇದು ನನ್ನ ಮಾತಲ್ಲ. ಇದು ಇಲ್ಲಿ ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಅದು ಎಲ್ಲ ಆರ್ಟಿಸ್ಟ್ಗೂ, ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ, ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ. ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರಿಂದ ಯಾರನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ. ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಬರ್ತಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಇನ್ನು ಯಾವುದಿದೆ ನೋಡ್ತಾ ಇದ್ದೀನಿ, ಯಾವುದದು ಯೋಚನೆ ಮಾಡೋಣ. ಸಂಜು ಬೆಟ್ಸ್ಗಿಂತ ಆ ಚಿತ್ರದ ರಮ್ಯವರ ಪಾತ್ರಕ್ಕೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಂ, ನಿಮಗೆ ಅದು ಎಷ್ಟು ಚಾಲೆಂಜ್ ಆಗಿದೆ? ನಾನು ಫಸ್ಟ್ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ, ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ.
ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವೆಡ್ಸ್ ಗೀತಾ 1 ಆ್ಯಂಡ್ 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದರೆ ವಿಜುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು, ಅದೇ ಬೇರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವೆಡ್ಸ್ ಗೀತಾ 1 ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ, ಅದು 100 days ಹೋಗಿರುವಂಥ. ಆ್ಯಂಡ್ ಸಂಜು ವೆಡ್ಸ್ ಗೀತಾ 2 ತುಂಬ ಚೆನ್ನಾಗಿ ಆಗತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬ. ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ನಾನು ಡಬ್ಬಿಂಗ್ ಮಾಡಾದಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲಿಮ್. ಆ್ಯಂಡ್ ನಾನು ನಾಗಶೇಖರ್ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ. ನನ್ನ ಕರಿಯರಲ್ಲಿ ಸಂಜು ವೆಡ್ಸ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಯಾವ ಪ್ರೆಸ್ ಮೀಟು? ನೀವು ಬಂದಿಲ್ಲ. ಲಾಸ್ಟ್ ಪ್ರೆಸ್ ಮೀಟಿಗೆ ನಾವಿದ್ವಿ ಇಲ್ಲಿ, ನೀವೇ ಬರಲಿಲ್ಲ. ನಿಜ ಒಪ್ಕೊಳ್ಳಿ. ಎಸ್ ಆರ್ ನೋ? ಇದು ಮಾಡ್ತೀರಾ, ರಿಲೀಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಂ, ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು ಅಂತ? ಒಂದು ಮಾತು ಹೇಳ, ತಂಡದಿಂದ ಕಾಲ್ ಬಂದಿರೋದು ಸತ್ಯ, ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು. ಕಾಲ್ ಬಂದು ನಾನು ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ದಟ್ ಐ ಆಮ್ ಇನ್ ಅಂತ. ಅಲ್ಲಿವರೆಗೂ ನಾನು ಹೇಳೋದಕ್ಕೆ ತಪ್ಪಾಗತ್ತೆ ಅಲ್ವಾ? ಯಾ ನಾನು ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಹೀ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು, ಹಲವಾರು ಸಿನಿಮಾಗಳು, ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟೇ ಸಾಕು, ಇಷ್ಟೇ ಇರಲಿ ಅಂತ ಇಲ್ಲ. ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಥ್ಯಾಂಕ್ ಯು. ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ಬರೇ. ಅದಕ್ಕೆ ಒಂದಷ್ಟು ಜನ ಒಂಥರ ಹೆಂಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹೆಂಗಾದ್ರೂ ಮಾಡಿ ಇವರಿಬ್ರು ಒಂದು ಅಂತ ತೋರಿಸಿರೋವಂಥವ್ರು ಇಲ್ಲಿರೋರು ಅಷ್ಟು ಜನ, ಎಲ್ಲ ಟೆಕ್ನಿಷಿಯನ್ಸು. ಸೊ ಆ್ಯಂಡ್ ಯು ಆಲ್ ರಿಲೀಸ್ ಆದಮೇಲೆ ಹಾಂ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಕ್ಯಾರೆಕ್ಟರ್. ಯಾಪ ಎಸ್ ಸರ್? ಹಾಂ ಸರ್. ಈಗ ನಿರ್ಮಾಪಕರು ಮತ್ತು ಇಲ್ಲಿ ಈ ಪ್ರೆಸ್ ಮೀಟಲ್ಲಿ ಹೇಳಿದ್ರು ತುಂಬ ಥಿಯೇಟ್ರಿಕಲ್ ಪ್ರಾಬ್ಲಮ್, ಟಾಪ್ ಹೀರೋಯಿನ್ ಆಗಿಟ್ಕೊಂಡು ನಿಮ್ಮ ಫಿಲಮ್ಗೆ ಈ ಥರ ಥಿಯೇಟ್ರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನನಗೊಂದು ನಂಬಿಕೆ ಇದೆ ಸರ್. ಸಿನಿಮಾ ರಿಲೀಸ್ ಆದಮೇಲೆ ಈ ಇಶ್ಯೂ ನನಗಿರೋ ನಂಬಿಕೆ, ನನಗೆ ಬೇರೆಯವರ ಒಪಿನಿಯನ್ ನನಗೆ ಗೊತ್ತಿಲ್ಲ. ಸಿನಿಮಾ ಬಂದಮೇಲೆ ಅವ್ರು ಹೇಳ್ತಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಈ ಸಿನಿಮಾ ಚೆನ್ನಾಗಾಗತ್ತೆ. ಥಿಯೇಟರ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಒಂದಷ್ಟು ಹಲವಾರು ಶೋಸ್ ನಮಗೆ ಬಿಟ್ಕೊಡೋ ಚಾನ್ಸಸ್ ಇದೆ. ಅದರ ತುಂಬ ಎಕ್ಸಾಂಪಲ್ಸ್ ಇದೆ. ಮುಂಗಾರು ಮಳೆಗೂ ಆ ಥರನೇ ಆಗಿತ್ತು, ಶುಕ ಆ ಥರನೇ ಆಗಿತ್ತು. ರೀಸೆಂಟ್ ಡೇಸಲ್ಲಿ ಪಾಪ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅದಕ್ಕೂ ಈ ಸಮಸ್ಯೆ ಆಗಿದೆ. ಎರಡನೇ ದಿನದಿಂದಾನೆ ಫ್ರೈಡೇ ರಿಲೀಸ್ ಮಾಡಿದ ಲವ್ ಮ್ಯಾಕ್ಟೆಲ್ಗೆ ಆಯ್ತಲ್ಲ, ಲವ್ ಮ್ಯಾಕ್ಟೆಲ್ಗೂ ಆಯಿತು. ಫ್ರೈಡೇ ರಿಲೀಸ್ ಮಾಡ್ದ ಸ್ಯಾಟರ್ಡೇಗೆ 15 ಶೋ ಜಾಸ್ತಿ ಆಯಿತು. ಆಗುತ್ತೆ, ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದ್ದಾಗ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ. ಬಟ್ ಇದಕ್ಕೆ ಹೊರತಾಗಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಸಿನಿಮಾ ಆ
ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ದಟ್ ಇಸ್ ಕಾಲ್ಡ್ ಕಾಂಪಿಟೇಷನ್. 150-200 ಸಿನಿಮಾ ಮಾಡೋರೆ, ನಾನು ಒಂದು 40 ಸಿನಿಮಾ ಮಾಡಿದ್ದೀನಿ. ಅರಲ್ಲಮ್ಮ ಅದನ್ನು ನೋಡಿ, ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದ ಬೆಸ್ಟ್ ಅಂತ. ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು, ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಅದು ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ. ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ, ಗಿಟಾರ್ ಮಳೆಯಂತೆ, ಆ ಹಾಡು ತುಂಬ ಇಷ್ಟ. ನೀವು ಸಂಜು ಬೆಟ್ಸ್ಗಿಂತ 2 ಡೇಸ್ ಸೆಲೆಕ್ಟ್ ಆಗಿದೆ ಅಂದಾಗ ನಿಮ್ಮ ಫೀಲ್ ಹೇಗಿತ್ತು? ಅಂದರೆ ಪಾರ್ಟ್ 1 ಫುಲ್ ಹಿಟ್ಟು, ಇನ್ನು ಸಾಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿತ್ತು. ಸೊ ಇದ್ರ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಏನಿಲ್ಲ, ನನಗೆ ಅನಿಸಿದ್ದು ಇಲ್ಲ, ಚೆನ್ನಾಗಿ ಮಾಡಬೇಕು ಈ ಸಿನಿಮಾ, ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ಬಿಕಾಸ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಈ ಸಿನಿಮಾ ಅದ್ರದ್ದು ಕಂಟಿನ್ಯೂಟಿನೇ ಅಲ್ಲ. ಇಟ್ಸ್ ಓನ್ಲಿ ದ ಟೈಟಲ್ನ ರೀಟೈನ್ ಮಾಡ್ಕೊಂಡಿದ್ದಾರೆ ಹೊರತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ. ಸೊ ನಾ ಆವಾಗಲೇ ಹೇಳ್ತಿದ್ದೀನಿ, ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಟ್ರೀಟ್ ಇಟ್ ಆಸ್ ಅ ಫ್ರೆಶ್ ಒನ್. ಹೊಸದಾಗಿ ನೋಡ್ತಿದ್ದೀವಿ ಈ ಸಿನಿಮಾ, ಹೊಸ ಕಾಂಬಿನೇಷನ್. ದಿಸ್ ಇಸ್ ಆಬ್ವಿಯಸ್ಲಿ ನಮ್ಮಿಬ್ರದ್ದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿ. ಅಂದರೆ ದಾಂಪತ್ಯ ಜೀವನನೇ ನೋಡ್ಬೇಕಂತ ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ. ಅಲ್ಲ ದಾಂಪತ್ಯ ಜೀವನ ನೋಡ್ಬೇಕು, ನನಗೆ ಶಾಕ್ ಆಗ್ಬಿಟ್ಟೆ ನಾನು. ದಾಂಪತ್ಯ ನೋಡ್ಬೇಕು, ಓಕೆ, ದಾಂಪತ್ಯ ಜೀವನನೇ ನೋಡ್ಬೇಕು ಅನ್ನೋ ಆಸೆ. ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ. ನಿಮಗೆ ಮದುವೆ ಆಗಿದೆಯಾ? ಸೇಮ್ ಅಲ್ಲ, ಅವರು ಪಾಪ ಕೆಲಸ ಮಾಡ್ತಿರ್ತಾರೆ. ಅಲ್ಲ, ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ, ಹಾಗೆ ನಾನು ಕೆಲಸ ಮಾಡ್ತಿದ್ದೀನಿ. ನೋಡೋಣ. ರಿಲೀಸ್ ಆದಾಗ ಕಾಲೇಜ್ ತಸ್ಮಯ ನಮ ಅಂತ ಹೇಳಿದ್ರೆ ಮೀಟ್ ಆದ್ರ ಚೆನ್ನಾಗಿದ್ದಾರೆ ಸರ್, ಹೇಗೆ ಏನಾದ್ರು ಕೇಳಿದ್ರೆ ಅಲ್ಲ ದರ್ಶನ್ ಸರ್ ರಿಲೀಸ್ ಆದಾಗ ಈಗ ಪ್ರಶ್ನೆ ಬೇಕಾ? ಒಂದು ನಿಮಿಷ ರಿಲೀಸ್ ಆದ್ಮೇಲೆ ಯಾವ್ದು ಮೀಟ್ ಮಾಡಿದ್ರಾ, ಹೇಗಿದ್ದಾರೆ ದರ್ಶನ್ ಸರ್, ಹುಷಾರಾಗಿದ್ದಾರಾ ಅಂತ ಕೇಳಿ ಅಷ್ಟೇ. ನಿಮಗೆ ಗೊತ್ತಿರುತ್ತಲ್ಲ ಅಪ್ಡೇಟ್ಸು? ಇಲ್ಲ ಮೇಡಮ್, ಅದು ಸಿಕ್ಕೇ ಇಲ್ಲ ನನಗೂ ಸಿಕ್ಕಿಲ್ಲ. ಅದನ್ನ ಬಿಡಿ, ಸಿನಿಮಾ ಬಗ್ಗೆ ಹೇಳಿ. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ವರ್ಲ್ಡ್ ವೈಡ್ ಮ್ಯೂಸಿಕಲಿ ಹಿಟ್ ಆಗಿರುವಂಥ ಸಿನಿಮಾ. ಸೊ ಆ ವಿಚಾರವಾಗಿ ಸಿನಿಮಾ January 10th ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದೆ. ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ, ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಥ್ಯಾಂಕ್ ಯು. ಮ್ಯೂಸಿಷಿಯನ್ ಸೆಕ್ಷನ್ ದೇ ವರ್ ಸೋ ಹ್ಯಾಪಿ ನಿಮ್ಮ ಪರ್ಫಾರ್ಮೆನ್ಸ್. ಮೀಡಿಯಾಗೂ ಹೇಳ್ಬಿಡಿ ಅದನ್ನ. ಥ್ಯಾಂಕ್ ಯು ಶ್ರೀಧರ್, ಅದನ್ನ ಮೀಡಿಯಾಗೆ ಹೇಳಿ. ಸಾರಿ ಕಮಗೆ ಇವಾಗಿರೋ ಜನರೇಷನ್ಗೆ ಈ ಫಿಲಮಲ್ಲಿ ಬರೋ ಸ್ಟೋರಿ ಹುಡುಗ ಹುಡುಗಿರಿಗೆ ಮ್ಯಾಚ್ ಆಗುತ್ತಂತ. ಖಂಡಿತವಾಗ್ಲು 100%. ಅವರು ಈ ಜನರೇಷನ್ ಹುಡುಗ ಹುಡುಗಿನೇ ಏನಪ್ಪ, ಅವರು ಈ ಜನರೇಷನ್ ಹುಡುಗ ಹುಡುಗಿನೇ. ನಿರ್ಮಾಪಕ ಸಂಘ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಹೋಗಿ ಭೇಟಿ ಆಗ್ತಾ ಇದ್ದೀವಿ. ಭೇಟಿ ಆಗಿಬಿಟ್ಟು ಥಿಯೇಟ್ರ್ ಹಂಗೇನೇ 20% ಇದಾಗ್ತಾ ಇದೆ.
ಶಾರ್ಟ್ ಹೊಡಿತಿದ್ದೆ ಸರಿ ಹೋಗುತ್ತೆ ಅದು ಇಲ್ಲ ಮಾಮೂಲಿ ಇದೆಯಲ್ಲ ಹೋರಾಟ ಅಷ್ಟೇ ನಿಂತ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ನಮ್ಗೆ ವಯಸ್ಸಾಯ್ತು ಅನ್ಕೋಬಿಟ್ಟು ನಾವು ಕರೆಕ್ಟ್ ಸಪಟ ಮಾತಾಡ್ತೀವಿ ಆಯ್ತಾ?